ಸಿಯಾನ್ ಚಾನಲ್ನ ವೀಕ್ಷಕರೇ, ಇವತ್ತು ನೂತನ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿಯವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತಿಗಾಗಲೇ ಒಂದು ಮೊದಲನೇ ಸಚಿವ ಸಂಪುಟದ ಸಭೆಯನ್ನು ಕೂಡ ನಡೆಸಿ ಅನೇಕ ಹೊಸ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಅವ್ರಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡತಕ್ಕಂತ ಇನ್ನು ಸ್ವತಂತ್ರ ಕೂಡ ಸಿಕ್ಕಿಲ್ಲ. ನಾಳೆ ಅವರು ಪ್ರವಾಸ ಹೊರಟಿದ್ದಾರೆ. ಎಲ್ಲಿ ಪ್ರವಾಹ ಇದೆಯೋ ಅಲ್ಲಿ ಆ ಸ್ಥಳಗಳನ್ನ ನೋಡ್ಕೊ ಬರ್ತಕ್ಕಂತ ಒಂದು ಪ್ರವಾಸ. ಈ ನಡುವೆ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಒಂದು ಸಿಕ್ಕಿರ್ತಕ್ಕಂಥ ಅಧಿಕಾರ ಸುಲಭದ ತುತ್ತೆ ಅಥವಾ ಮುಳ್ಳಿನ ಹಾಸಿಗೆಯೇ? ಬಸವರಾಜ ಬೊಮ್ಮಾಯಿ ಅವರ ಮುಂದೆ ಇರ್ತಕ್ಕಂಥ ಸವಾಲುಗಳೇನು? ಈ ಬಗ್ಗೆ ನಾವು ಇವತ್ತು ಕೂತು ಚರ್ಚೆ ಮಾಡೋಣ. ಇವತ್ತು ಈ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ರಾಷ್ಟ್ರ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ನಮ್ಮ ಚಾನೆಲ್ ಬಂದಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ಕಾರ ಸರ್. ಬಸವರಾಜ ಬೊಮ್ಮಾಯಿ ಅವರ ಮುಂದೆ ಇರ್ತಕ್ಕಂಥ ಸವಾಲು ಮತ್ತೆ ಅವರು ಆ ಸವಾಲನ್ನ ಹೇಗೆ ಸ್ವೀಕರಿಸ್ತಾರೆ, ಅದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇವತ್ತು ಬೆಳಿಗ್ಗೆ ತಾನೇ ಬಸವರಾಜ ಬೊಮ್ಮಾಯಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರು ಒಬ್ರೇ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಒಬ್ರೇ ಮಾಡೋದಿಕ್ಕಾಗೋದು, 16 ಜನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಿಕ್ಕಾಗೋದಿಲ್ಲ. ಆದ್ರೆ ಒಂದು ಸಂಪುಟ ಇಲ್ಲ, ಈಗ ಇನ್ನು ಮಂತ್ರಿಗಳ ನೇಮಕ ಆಗ್ಬೇಕಾಗಿದೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಅದೇನೇ ಮೊದಲ ಸವಾಲು ಅಂತ ನನ್ಗನ್ಸುತ್ತೆ. ಆರಂಭವೇ ಇವತ್ತು ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸಿರುವುದೇ ಅವರ ಒಂದು ಏನು ಸವಾಲಿನ ಹಾದಿಗೆ ನಮಗೆ ಸವಾಲಿನ ಹಾದಿಯನ್ನ ತೋರಿಸ್ತಾ ಇದೆ. ಯಾಕೆಂದ್ರೆ ಈಗ ಅವರು ಬಹುಶಃ 3-4 ಜನರನ್ನ ಒಪ್ಪಿಸ್ಬೇಕು. ಮೊದಲಿಗೆ ರಾಜ್ಯದ ಹೈಕಮಾಂಡ್ ಅಂತಿರುವ ಅವರ ಹೈಕಮಾಂಡ್ ಆಗಿರುವಂತಹ ಯಡಿಯೂರಪ್ಪನವರನ್ನ, ಮತ್ತೆ ರಾಜ್ಯ ಬಿಜೆಪಿಯ ತೆರೆಯ ಹಿಂದಿನ ಮತ್ತು ಮುಂದಿನ ವ್ಯಕ್ತಿಗಳನ್ನ, ಮತ್ತೆ ಕೇಂದ್ರ ಸರ್ಕಾರದಲ್ಲಿ 1, 2, 3 ಅಂತ ಯಾರಿದ್ದಾರೆ ಅವರನ್ನ, ಅದರ ಜೊತೆಗೆ ಯಾವ ಪಕ್ಷ ಇರ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಗೆದ್ದು ಬರೋದಿಕ್ಕೆ ನಮಗೆ ತಾಕತ್ತಿದೆ ಅಂತ ಭಾವಿಸಿಕೊಂಡಿರುವಂತಹ ಬಿಜೆಪಿ ಪಕ್ಷದ ಶಾಸಕರನ್ನು. ಸೊ ಇವೆಲ್ಲವೂ ಸಹ ಮುಂದಿನ ಸವಾಲುಗಳು ಮಂತ್ರಿಮಂಡಲ ರಚನೆ ಆಗುವ ತನಕ. ಸೊ ಇವತ್ತು ಮತ್ತೆ ಅವರು ಆಡಳಿತದ ವಿಚಾರಕ್ಕೆ ಬಂದಾಗ, ಹಿಂದೆ 5 ವರ್ಷ ಅವರನ್ನು ಮಂತ್ರಿಯಾಗಿದ್ರು. ಯಡಿಯೂರಪ್ಪನವರ ಆಡಳಿತದಲ್ಲಿ, ಸದಾನಂದ ಗೌಡರ ಆಡಳಿತದಲ್ಲಿ ಮತ್ತು ಜಗದೀಶ್ ಶೆಟ್ಟರ್ 3 ಜನ ಮುಖ್ಯಮಂತ್ರಿಗಳ ಕೆಳಗಡೆ ಅವರು ಒಂದೇ ಇಲಾಖೆಯಲ್ಲಿ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ 2008ರಿಂದ 2013ರವರೆಗೂ. ಆ ಸಂದರ್ಭದಲ್ಲಿ ನಾನು ಕಂಡುಕೊಂಡ ಹಾಗೆ, ನನಗೆ ಬಂದಂತಹ ಕೆಲವೊಂದು ಮಾಹಿತಿಗಳು ಇನ್ನೊಂದರ ಆಧಾರದ ಮೇಲೆ ಒಂದಷ್ಟು ದಕ್ಷವಾಗಿ ಕೆಲಸ ಮಾಡಿದ್ರು. ಯಾವುದೇ ಸಾಮಾನ್ಯವಾಗಿ ಎಲ್ಲಾ ಇವತ್ತು ಒಂದಲ್ಲ ಒಂದು ತರಹದಲ್ಲಿ ಭ್ರಷ್ಟಾಚಾರ ಇದ್ದೇ ಇರುತ್ತೆ. ಆದ್ರೆ ಅವರಿಗೆ ಹಿಂದೆ ಇದ್ದಂತಹ ಅವರ ಕುಟುಂಬದ ಹಿನ್ನೆಲೆ, ಹಿಂದಿನ ಆಡಳಿತ ಪಕ್ಷಗಳಲ್ಲಿ ಇದ್ದಂತಹ ಹಿನ್ನೆಲೆ, ಯಾಕಂದ್ರೆ ಅವರು ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ರು. ಮತ್ತೆ ದೇವೇಗೌಡರು ಮತ್ತೆ ಜೆಡಿ ಜನತಾದಳ ಇಲ್ಲಿ ಆಡಳಿತದಲ್ಲಿದ್ದಾಗ ಅವರು ಆಗ್ಲೇನೆ MLC ಆಗಿದ್ರು 97ರಿಂದ, 1-2 ವರ್ಷ ಆ ಆಡಳಿತ ಪಕ್ಷದಲ್ಲಿದ್ದಾಗ. ಹಾಗಾಗಿ ಭ್ರಷ್ಟಾಚಾರವನ್ನ ಅವರು ಹತ್ತಿರದಿಂದಲೇ ನೋಡಿರ್ತಾರೆ. ಮತ್ತೆ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಗೊತ್ತಾಗದೆ ಇರುವಾಗೆ ಹೇಗೆ ಮಾಡಬಹುದು ಅನ್ನೋದನ್ನು ಇವರಲ್ಲಿ ಒಂದಷ್ಟು ಜನಕ್ಕೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರೇನು ಬಹಳಷ್ಟು ಜನ ಈ ಹಳೆಯ ಜನತಾ ಪಕ್ಷದ ಹಲವು ಜನ ರಾಜಕಾರಣಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ಅದರಲ್ಲಿ ನಿಸ್ಸೀಮರು. ಅದು ಭ್ರಷ್ಟಾಚಾರವೇ ಆಗಿದ್ರು, ಸ್ವಜನ ಪಕ್ಷಪಾತವೇ ಆಗಿದ್ರು, ಹಾಗೇನೆ ಹಿತಾಸಕ್ತಿಗಳ ಸಂಘರ್ಷ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದ್ರೂನು ಅವ್ಯಾವು ಅಲ್ಲ ಅನ್ನುವಂತಹ ರೀತಿಯಲ್ಲಿ ಅದನ್ನ ತೋರಿಸಬಲ್ಲಂತಹ, ಅದನ್ನ ಯಾರ್ಯಾರ ಕೈಯಲ್ಲಿ ಅಂದ್ರೆ ಅದೇನೋ ಹೇಳ್ತಾರೆ, ಏನು ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ. ಹಾಗೆ ಇವರು ತಿಂದ್ರು, ಜೇನುತುಪ್ಪ ತಿಂದ್ರು ಬೇರೆಯವ್ರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಮಾಡಬಲ್ಲಂತವ್ರು. ಹಾಗಾಗಿ ನಾನು ಹಿಂದೆ 5 ವರ್ಷಗಳಲ್ಲಿ, ಯಾಕಂದ್ರೆ ಆವಾಗಂತೂ ಬ್ರಹ್ಮಾಂಡ ಭ್ರಷ್ಟಾಚಾರ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅತಿ ಭ್ರಷ್ಟ ಒಂದು ರಾಜ್ಯ ಸರ್ಕಾರ ಕರ್ನಾಟಕ ಅಂತ 2008ರಿಂದ 2013 ತನಕ ಹೆಸರಾಗಿತ್ತು, ಕುಖ್ಯಾತಿ ಪಡೆದಿತ್ತು. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರ ಆಗಿನ ಆಡಳಿತದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನಾನು ಹೌದು ಆ ಬಯಲಿಗೆ ಬಂದಿರಲಿಲ್ಲ ಅಂತ ಹೇಳಬಲ್ಲೇನೆ ಹೊರತು ಇಲ್ಲ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ. ಆದ್ರೆ ಒಂದಷ್ಟು ದಕ್ಷವಾಗಿ ಅವರು ಅವತ್ತಿನ ಸಂದರ್ಭದಲ್ಲಿ ನೀರಾವರಿ ಖಾತೆಯನ್ನ ನಿರ್ವಹಿಸಿದ್ರು. ಅದಕ್ಕೆ ಮುಖ್ಯ ಕಾರಣ ಇನ್ನೊಂದೇನು ಅಂದ್ರೆ ಅವರು
ಹಾವೇರಿಯ ಶಿಗ್ಗಾವಿಯಿಂದ ಚುನಾವಣೆಗೆ ನಿಲ್ಲೋದಿಕ್ ಮೊದಲು ಆ ಭಾಗದಲ್ಲಿ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಜಗದೀಶ್ ಶೆಟ್ಟರ್ ಅವರು ಪ್ರತಿನಿಧಿಸ್ತಾ ಇರುವ, ಹಿಂದೆ ಸ್ವತಃ ಬಸವರಾಜ ಬೊಮ್ಮಾಯಿ ಅವರ ತಂದೆ SR ಬೊಮ್ಮಾಯಿ ಅವರು ಪ್ರತಿನಿಧಿಸಿದ್ದಂತಹ ಹುಬ್ಬಳ್ಳಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿರ್ತಾರೆ ಜನತಾದಳದಿಂದ. ಹಾಗಾಗಿ ಅವರು ಒಂದು ಕ್ಷೇತ್ರವನ್ನ ಹುಡ್ಕೊಳ್ಬೇಕು ಅಂತ ಹೇಳಿ ಹಾವೇರಿ ಜಿಲ್ಲೆಯ ಆ ಭಾಗದಲ್ಲಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯ ಮೂಲಕ ಒಂದಷ್ಟು ನೀರಾವರಿ ಯೋಜನೆಗಳನ್ನ ಮಾಡಬೇಕು ಅಂತ ಹೇಳಿ ಹಲವು ದಿನಗಳ ಕಾಲ, ನನಗೆ ಸರಿಯಾಗಿ ಮಾಹಿತಿ ಇಲ್ಲ, ಒಟ್ಟಿನಲ್ಲಿ ಹಲವಾರು ದಿನ, ಬಹುಶಃ ತಿಂಗಳುಗಳಿರ್ಬೋದು, 1-2 ತಿಂಗಳುಗಳ ಕಾಲ ಅಲ್ಲಿ ಆ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡ್ತಾರೆ, ಜನಪ್ರೀತಿಯನ್ನ ಗಳಿಸ್ತಾರೆ. ಮತ್ತೆ 2008ರಲ್ಲಿ ನಾವು ಇದನ್ನ ಇಲ್ಲಿಗೆ ನೀರಾವರಿ ತರ್ತೀವಿ ಅನ್ನುವಂತಹ ಇದರಲ್ಲಿನೇ ಅವರು ಗೆದ್ದು ಬರ್ತಾರೆ. ಮತ್ತು ನೀರಾವರಿ ಸಚಿವರಾಗಿ ವಿಶೇಷವಾಗಿ ಅವರ ಜಿಲ್ಲೆಯಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ನೀರಾವರಿ ಯೋಜನೆಗಳು, ರಾಜ್ಯವ್ಯಾಪಿಯಾಗಿ ನೀರಾವರಿ ಯೋಜನೆಗಳನ್ನ ಹಮ್ಮಿಕೊಳ್ತಾರೆ. ಆದ್ರೆ ಈ ಸಲಕ್ಕೆ ಮುಖ್ಯಮಂತ್ರಿ ಆದಾಗ 2019ರ ಬಹುಶಃ ಆಗಸ್ಟ್ ನಲ್ಲಿ ಅನ್ಸುತ್ತೆ ಅವರು ಈ ಸಲ ಮಂತ್ರಿ ಆದಾಗ, 2019ರ ಆಗಸ್ಟ್ ನಲ್ಲಿ ಗೃಹ ಮಂತ್ರಿಯಾಗಿ ನೇಮಕ ಆದ ಮೇಲೆ ಈ ಕಳೆದ 2 ವರ್ಷದಲ್ಲಿ ಅವರು ಇಲಾಖೆ ಅವರಿಗೆ ಹಿಡಿತಕ್ಕೆ ಸಿಕ್ಕಿಲ್ಲ ಅಥವಾ ಅವರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಬಹುಶಃ ಸೂಪರ್ CM ಅಂತ ಯಾರಿದ್ರು ಹಿಂದೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರ ಹತೋಟಿಯಲ್ಲಿ ಅಥವಾ ಯಡಿಯೂರಪ್ಪನವರ ಹತೋಟಿಯಲ್ಲಿ ಆ ಇಲಾಖೆ ಇತ್ತು ಅಂತ ಬಹಳಷ್ಟು ಜನ ನಮಗೆ ಇಲಾಖೆಯ ಒಳ ಹೊರಗೆ ಗೊತ್ತಿರುವಂತವರು ಹೇಳ್ತಾ ಬಂದಿದ್ದಾರೆ. ಸ್ವತಃ ನಾನೇನೆ ಹಲವಾರು ಸಲ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೆ ಗೃಹ ಇಲಾಖೆಯ ಹಲವಾರು ವೈಫಲ್ಯಗಳನ್ನ ಅವರಿಗೆ ಟ್ವೀಟ್ ಮಾಡೋದ್ರ ಮೂಲಕ, ಅವ್ರನ್ನ ಟ್ಯಾಗ್ ಮಾಡೋದ್ರ ಮೂಲಕ ಫೇಸ್ಬುಕ್ ಮತ್ತು ಟ್ವಿಟರ್ ಅಲ್ಲಿ ಗಮನಕ್ಕೆ ತಂದಿದ್ದೀವಿ. ಹಾಗೆಯೇ ರಾಜ್ಯದ ಜನತೆಯು ನೋಡಿದ್ದಾರೆ ಬಹಳ ಗಂಭೀರವಾದ ಸಂದರ್ಭಗಳಲ್ಲಿ. ನಿಮ್ಗೆ ಗೊತ್ತಿರುವ ಹಾಗೆ IPS ಇವರು ರೂಪಾ D, IPS ಅಧಿಕಾರಿ, ಹಿರಿಯ ಅಧಿಕಾರಿ, ಅವರು ನಿಂಬಾಳ್ಕರ್, ಇನ್ನೊಬ್ಬ ಹಿರಿಯ IPS ಹೇಮಂತ್ ನಿಂಬಾಳ್ಕರ್ ಅವ್ರ ವಿರುದ್ಧ ಬಹಳ ದೊಡ್ಡ ಗಂಭೀರವಾದ ಆರೋಪ ಮಾಡ್ತಾರೆ. ಆದ್ರೆ ಆ ಆರೋಪದ ಸಂದರ್ಭದಲ್ಲಿಯೂ ಅವ್ರಿಬ್ರಿಗೂನು 1-2-3 ದಿವಸ ಆದ್ಮೇಲೆ, ಅದು ಸಾಕಷ್ಟು ರಾಡಿ ಆದ್ಮೇಲೆ ಇವರ ಆರೋಪದಲ್ಲಿ ಸತ್ಯಾಂಶ ಇದೆ ಅನ್ನುವಂತಹದನ್ನು ಮಾತಾಡೋದಿಲ್ಲ, ಇಲ್ಲ ಅದು ಸುಳ್ಳು ಅಂತಲೂ ಹೇಳೋದಿಲ್ಲ. ಇಬ್ಬರನ್ನು ಅವ್ರು ಅವತ್ತಿದ್ದಂತ ಸ್ಥಾನದಿಂದ ಬೇರೆ ಕಡೆಗಳಿಗೆ ವರ್ಗಾವಣೆ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡಿ ವಿಷಯನ ಡೈವರ್ಟ್. ಹೌದು, ಅದಕ್ಕೆ ಒಬ್ಬ ಗೃಹ ಮಂತ್ರಿಯಾಗಿ ಹೇಗೆ ನಡೆದುಕೊಳ್ಬೇಕಾಗಿತ್ತು ಅಷ್ಟು ದಕ್ಷವಾಗಿ ಒಂದು ಡಿಸಿಪ್ಲಿನ್ಡ್ ಆಗಿ ಬಸವರಾಜ ಬೊಮ್ಮಾಯಿ ಅವರು ನಡೆದುಕೊಳ್ಳಿಲ್ಲ. ಈ ಕಳೆದ 2 ವರ್ಷದಲ್ಲಿ ನನಗೆ ಐ ಆಮ್ ವೆರಿ ಡಿಸ್ಸ್ಯಾಟಿಸ್ಫೈಡ್ ವಿತ್ ಹಿಸ್ ವರ್ಕ್. ಹಿ ಡಿಡ್ ನಾಟ್ ಡೂ ಜಸ್ಟಿಸ್ ಟು ದ ಪೋಸ್ಟ್. ಸೊ ಇದು ಯಾಕೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮೊದಲು. ಬೊಮ್ಮಾಯಿ ಅವರು ಬಹುಶಃ ಮೊದಲ ಅವಧಿಯಲ್ಲಿ 5 ವರ್ಷಗಳ ಹಿಂದೆ ಇದ್ದಂತ ಅವಧಿಯಲ್ಲಿ ಮಂತ್ರಿಗಳಾಗಿದ್ದಾಗ ಅವ್ರಿಗೊಂದಷ್ಟು ಸ್ವಾತಂತ್ರ್ಯ ಇತ್ತು. ಅವರ ಇಲಾಖೆಯಲ್ಲಿ ಬಹುಶಃ ಯಾರ್ಯಾರಿಗೆ ಏನೇನಾಗ್ಬೇಕು ಆಗಿದ್ರೆ ಅವ್ರು ಬೇರೆಯವ್ರು ಯಾರು ಇವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರ್ಲಿಲ್ಲ ಅಂತ. ಮತ್ತೆ ಈ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಇವರೆಲ್ಲರಿಗೂ ಬಿಜೆಪಿಯಲ್ಲಿ ಗೊತ್ತಿತ್ತು ಯಡಿಯೂರಪ್ಪನವರಿಗೆ 1 ವರ್ಷ ಮಾತ್ರ ಇದೆ, ಯಾಕಂದ್ರೆ 76 ವರ್ಷ 27 ವರ್ಷ ಆಗಿದೆ. ಅವ್ರಿಗೆ ಕೇವಲ 1 ವರ್ಷ ಮಾತ್ರ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಅದಾದ ಮೇಲೆ ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹದ್ದು 2019ರ ಜುಲೈಯಿಂದಲೇನೆ ಒಂದು ರೀತಿಯಲ್ಲಿ ಅದು ಏನಂತಾರೆ ಮುಚ್ಚಿಟ್ಟ ಅಂತ ಹೇಳೋದಕ್ಕಾಗೋದಿಲ್ಲ, ಒಂದು ರೀತಿಯಲ್ಲಿ ಬಹಿರಂಗವಾಗಿ ಇದ್ದಂತಹ, ಒಂದು ಅನಧಿಕೃತವಾಗಿ ಎಲ್ಲರೂ ಒಪ್ಕೊಳ್ತಾ ಇದ್ದಂತಹ ಮಾತು. ಸೊ ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ನನಗೆ ಎಲ್ಲಾದ್ರೂ ಒಂದು ಅವಕಾಶ ಸಿಗಬೇಕು ಅನ್ನೋ ಹಾಗಿದ್ರೆ ನಾನು ಯಾವುದೇ ವಿವಾದಗಳಲ್ಲಿ ತೊಡಕೊಳ್ಬಾರ್ದು, ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇರುವಂತ ಯಾವುದೇ ಪ್ರಕರಣದಲ್ಲಿ ನನ್ನ ಹೆಸರು ಬರಬಾರದು. ಮತ್ತೆ ಅದು ಬಿಜೆಪಿ ಇರಬಹುದು, ಬಿಜೆಪಿ ಹಿಂದೆ ಇರುವಂತಹ ಕೆಲವೊಂದು ಸಂಘಟನೆಗಳಿರಬಹುದು ಅಥವಾ ಯಡಿಯೂರಪ್ಪನವರು ಇರಬಹುದು, ಅವ್ರು ಯಾರಿಗೂ ನಾನು ತುಂಬಾ ಆಕ್ರಮಣಕಾರಿಯಾಗಿದ್ದೀನಿ ಅನ್ನುವಂತಹದ್ದು ಗೊತ್ತಾಗಬಾರದು, ಅನ್ನಿಸ್ಬಾರದು. ಹಾಗಾಗಿ ಅದು ಹೇಗಾಗುತ್ತೋ ಆಗಲಿ, ನನಗಂತೂ ಒಂದು ಮಂತ್ರಿಗಿರಿ ಇದೆ. ವಿಧಾನಸಭೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಮರ್ಥನೆ ಮಾಡ್ಕೊಳ್ಬೇಕು ಅಲ್ಲಿ ಮಾಡ್ಕೊಳ್ತೀನಿ, ಮುಖ್ಯಮಂತ್ರಿಯವರು ಹೇಳಿದ ಕಡೆ ಹೋಗಿ ಬರ್ತೀನಿ, ಅಥವಾ ಇನ್ನೊಬ್ರು ಯಾರೋ ಪಕ್ಷದವರು ಯಾರೋ ಕೇಳಿದ್ದನ್ನ ಅದಕ್ಕೂ ಗೌರವಯುತವಾಗಿ ನಡ್ಕೊಳ್ತೀನಿ, ಸೌಜನ್ಯಯುತವಾಗಿ ನಡೆದುಕೊಂಡು ಇಲಾಖೆಯಲ್ಲಿ ಬೇರೆಯವರು, ವಿಶೇಷವಾಗಿ ಮುಖ್ಯಮಂತ್ರಿಯ ಮನೆಯವರು, ಮುಖ್ಯಮಂತ್ರಿಗಳಾಗ್ಲಿ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿದ್ರು ಅದು ಸಹಜ ಅಂದ್ಕೊಂಡು ನಾನು ಈ ಕಾಲವನ್ನ ಕಳೆದು ಬಿಡ್ಬೇಕು. ಯಡಿಯೂರಪ್ಪನವರ ಮುಖ್ಯಮಂತ್ರಿ ಸ್ಥಾನ ಯಡಿಯೂರಪ್ಪನವರು ತೆರವು ಮಾಡಿದ ಮೇಲೆ ನನಗೊಂದು ಅವಕಾಶ ಸಿಗುತ್ತೆ ಅನ್ನುವಂತಹದ್ದು ಬಹುಶಃ ಆ ಒಂದು ಭಾವನೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಇತ್ತು ಅನ್ಸುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅದೇ ಕಾರಣಕ್ಕಾಗಿನೇ ಇವತ್ತಿಷ್ಟು ಸುಲಭವಾಗಿ ಬಸವರಾಜ ಬೊಮ್ಮಾಯಿ ಅವರ ಆಯ್ಕೆ ಆಗಿದೆ ಅಂತ ನನಗನ್ಸುತ್ತೆ. ಹಾಗಾಗಿ ಇವೆಲ್ಲವನ್ನು ಅವರ ಸವಾಲುಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡುತ್ತೆ. ಒಂದು, ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಹಸ್ತಕ್ಷೇಪ, ಅದನ್ನ ಹೇಗೆ ನಿಭಾಯಿಸ್ತಾರೆ, ಮತ್ತೆ ಇತರ
ಮಂತ್ರಿಗಳು ಮಾಡುವಂತಹ ಎಸಗುವಂತಹ ಭ್ರಷ್ಟಾಚಾರ ಇವತ್ತು ನಾನು ಆಗ್ಲೇ ಹೇಳಿದ ಹಾಗೆ ಹಲವು ಜನ ಎಲ್ಲಾ ಪಕ್ಷಗಳಲ್ಲೂ, ಅವರು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಬಿಜೆಪಿ ಇರಬಹುದು, ಈ JCB ಅಂತ ನಾವೇನ್ ಹೇಳ್ತೀವಿ, ಅವರು ಯಾವುದೇ ಪಕ್ಷದಲ್ಲಿ ನಿಂತ್ಕೊಂಡ್ರು ಅವರ ಕ್ಷೇತ್ರದಲ್ಲಿ ಗೆದ್ದು ಬರುವಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹಣ ಇರಬಹುದು, ಜಾತಿ ಇರಬಹುದು, ಇನ್ಯಾವುದೇ ದಬ್ಬಾಳಿಕೆ ಇರಬಹುದು, ಬಲ ಪ್ರಯೋಗ ಏನಂತಾರೆ ಅದು ಮಸಲ್ ಪವರ್ ಅದಿರಬಹುದು, ಸೊ ತೋಳ್ಬಲವನ್ನ ಬಳಸಿ ಗೆದ್ದು ಬರೋದು, ಹೀಗೆ ಹಲವು ರೀತಿಯಲ್ಲಿ ಅವ್ರಿಗೆ ಆ ಪಕ್ಷ ಈ ಪಕ್ಷ ಅಂತಿಲ್ಲ. ಸೊ ಅಂತವರು ಇಲ್ಲಿ ಮಂತ್ರಿ ಆದಾಗ ಅವರನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಿಕ್ಕೆ ಇವ್ರ ಕೈಲಾಗುತ್ತಾ? ಇದರ ಜೊತೆಗೆ ಕೇಂದ್ರ ಸರ್ಕಾರವನ್ನು ಸಹ ನರೇಂದ್ರ ಮೋದಿ ಅವರನ್ನ ಪ್ಲೀಸ್ ಮಾಡ್ಬೇಕು, ಜೊತೆಗೆ ಪಕ್ಷ JP ನಡ್ಡಾ ಮತ್ತು ಅಮಿತ್ ಶಾ ಅವರನ್ನು ಪ್ಲೀಸ್ ಮಾಡ್ಬೇಕು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯಾವುದೇ ತರಹದ ಮಾತುಗಳು ಬರಬಾರದು. ಅವರು ಕೇಂದ್ರ ಸರ್ಕಾರದವರು GST ಯನ್ನ, ಕರ್ನಾಟಕದ ಪಾಲಿನ GST ಯನ್ನ ಕೇಂದ್ರ ಸರ್ಕಾರದವರು ನುಂಗ್ ಹಾಕೊಂಡ್ರು ಅದೇ ಆ ಪಾಯಿಂಟ್ ಗಳು ನಾನು ಮುಂದೆ ಬರ್ತೀನಿ. ಅದು ಇನ್ನೂ ಅದನ್ನ ವಿಸ್ತಾರವಾಗಿ ನಾವು ಕೇಳ್ಬೇಕಾದ್ರೆ ನೀವ್ ಹೇಳಿದ್ದು GST. ಸೊ ಹಾಗಾಗಿ ಈಗ GST ವಿಚಾರದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಒಂದು ರೀತಿಯಲ್ಲಿ GST ಬಂದಾಗ ಒಂದಷ್ಟು ಅದು ಒಂದು ಸುಧಾರಣಾ ಕ್ರಮ ಅಂತ ನಾವೆಲ್ಲ ಭಾವಿಸಿದ್ವಿ. ಆದ್ರೆ ಅದು ಈಗ ನಮಗ್ ಗೊತ್ತಾಗ್ತಿರೋದೇನು ಅಂದ್ರೆ ವಿಶೇಷವಾಗಿ ಒಂದಷ್ಟು ಶಿಸ್ತುಬದ್ಧ ಆಡಳಿತವನ್ನು ನಡೆಸ್ತಾ ಇರುವಂತಹ ತುಂಬಾ ಕೆಟ್ಟ ಅತಿಗೆ ಆಗಿ ಈಗ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಇರುವ ಹಾಗೆ ಒಂದು ಬನಾನಾ ರಿಪಬ್ಲಿಕ್ ಅಲ್ಲದ ದಕ್ಷಿಣದ ರಾಜ್ಯಗಳಲ್ಲಿ, ನಮಗೆ ದಕ್ಷಿಣ ರಾಜ್ಯದ ವಿಶೇಷವಾಗಿ ಭ್ರಷ್ಟಾಚಾರ ಮತ್ತು ಚುನಾವಣಾ ಅಕ್ರಮಗಳ ಬಗ್ಗೆ ನನಗೆ ಸಾಕಷ್ಟು ಆಕ್ರೋಶ ಇದೆ, ನೋವಿದೆ, ಬೇಸರ ಇದೆ. ಆದ್ರೆ ಒಟ್ಟಾರೆ ಭಾರತವನ್ನ ಪರಿಗಣಿಸಿದಾಗ ದಕ್ಷಿಣ ಭಾರತದ ರಾಜ್ಯಗಳು ಉತ್ತರ ಭಾರತದ ರಾಜ್ಯಗಳಿಗಿಂತ ಹಲವಾರು ಹಲವಾರು ವಿಚಾರಗಳಲ್ಲಿ ಮುಂದೆ ಇದೆ. ಅದು ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಆಡಳಿತದ ವ್ಯವಸ್ಥೆ ಇರಬಹುದು, ಒಂದಷ್ಟು ಏನಂತಾರೆ ಅಧಿಕಾರ ವಿಕೇಂದ್ರೀಕರಣ ಇರಬಹುದು, ಇವೆಲ್ಲಗಳಲ್ಲಿ. ಸೊ ಹಾಗಾಗಿ ಇವತ್ತು GST ಬಂದಿದ್ರಿಂದ ನಾವು ಆಗ ನೋಡಿದಾಗ ಈಗ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ, ಅದರಲ್ಲೂ ತಮಿಳುನಾಡು, ಕರ್ನಾಟಕ, ಒಂದಷ್ಟು ಇವೆರಡೂ ರಾಜ್ಯಗಳಿಗೆ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ತೆಲಂಗಾಣ, ಆಂಧ್ರ ಸೇರಿದಂತೆ, ಆಂಧ್ರ ಅವರು ಅದೆಷ್ಟು ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಕೇರಳವು ಸೇರಿದಂತೆ ನಮ್ಮ ಪಾಲೆಂದು ಏನಿದೆ ಅದನ್ನ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ನಮಗೆ ಸಂಪನ್ಮೂಲಗಳು ನಮಗೆ ಬರ್ತಾ ಇದ್ದಂತ, ನಾವೇ ವಸೂಲಿ ಮಾಡ್ತಾ ಇದ್ದಂತ ಟ್ಯಾಕ್ಸ್ ನ ನಮ್ಮೆಲ್ಲರ ಪರವಾಗಿ ನೀವು ವಸೂಲಿ ಮಾಡಿಕೊಂಡು ನಮಗ್ ಏನ್ ಬರ್ಬೇಕಿತ್ತು ಅದನ್ನ ನಿಧಾನವಾಗಿ ಕೊಟ್ರೆ ಹೇಗಾಗುತ್ತೆ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೇಸರ ಆಗಬಾರ್ದು, ಹಾಗೆ ನಡ್ಕೊಳ್ಬೇಕು. ಹಾಗೇನೆ ಪಕ್ಷ ಕೇಂದ್ರ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹಿಂದಿನ ಚರ್ಚೆಯಲ್ಲಿ ಒಂದು ದಿವಸ ಮಾತಾಡಿದ ಹಾಗೆ ಕೆಲವೊಂದು ಭಾವನಾತ್ಮಕ ವಿಚಾರಗಳನ್ನ ಚುನಾವಣಾ ಸಂದರ್ಭದಲ್ಲಿ ಕೆರಳಿಸುವಂತಹದ್ದು ಬಂದಾಗ, ಕೋಮುಗಲಭೆಗಳಾದಾಗ ಅದನ್ನ ಅವರ ಪಕ್ಷದ, ಇವತ್ತಿನ ಪಕ್ಷದ ಯಾಕೆಂದ್ರೆ ಅವ್ರ ಹಿಂದೆ ಅವರ ತಂದೆಯವರು ಒಂದು ಕಮ್ಯುನಿಸ್ಟ್ ವಿಚಾರಧಾರೆಯಿಂದ ಪ್ರೇರೇಪಣೆಗೊಂಡು ಅವರು ಕಮ್ಯುನಿಸ್ಟೇತರ ಪಕ್ಷದಲ್ಲಿ ಬಂದಂತವರು ಯಾರು ಸೋಮಪ್ಪ ಬೊಮ್ಮಾಯಿ ಅವರು. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಶುರು ಮಾಡಿದ್ದನು ಸಹ ಅವರ ತಂದೆಯವರು ಇದ್ದಂತಹ ಜನತಾ ದಳದಿಂದಲೇ. ಆದ್ರೆ ಈಗ ಅವರಿರುವಂತಹ ಭಾರತೀಯ ಜನತಾ ಪಕ್ಷ, ಇವೆರಡನ್ನು ಒಂದು ರೀತಿಯಲ್ಲಿ ವಿರುದ್ಧ ಕೋನಗಳಲ್ಲಿರುವಂತಹದ್ದು. ಹಾಗಾಗಿ ಇವರು ಹೊಸದಾಗಿ ಮತಾಂತರ ಆಗಿರುವಂತವರ ಮೇಲೆ ಆ ಪಕ್ಷದ ಮೂಲ ನಿವಾಸಿಗಳಿಗೆ ಯಾವಾಗಲೂ ಒಂದು ಸಂಶಯ ಇರುತ್ತೆ, ಇವ್ರು ಎಷ್ಟು ಮಟ್ಟಕ್ಕೆ ಪರಿವರ್ತನೆ ಆಗಿದ್ದಾರೆ ಅಂತ. ಹಾಗಾಗಿ ಹೊಸದ್ರಲ್ಲಿ ಇವ್ರು ಹೆಚ್ಚೆಚ್ಚು ನಿಷ್ಠೆಯನ್ನ ತೋರಿಸಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇವರು ಹೇಗ್ ಮಾಡ್ತಾರೆ, ಇವೆಲ್ಲವೂ ಸಹ ಇವತ್ತಿರುವಂತಹ ಸವಾಲುಗಳು. ನಿಜಕ್ಕೂ ಇವರಿಗೆ ಆಡಳಿತವನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಅವರ ಇಲಾಖೆಯಲ್ಲಿ ಏನೋ ಒಂದಷ್ಟು ತೆಗೆದುಕೊಳ್ಳಬಹುದು, ಆದ್ರೆ ಸ್ವತಂತ್ರವಾಗಿರುವಂತಹ ಹಲವು ಜನ ಶಾಸಕರು, ಮಂತ್ರಿಗಳಾಗುವಂತಹ ಸಂದರ್ಭದಲ್ಲಿ ಇವರಿಗೆ ತೆಗೆದುಕೊಳ್ಳೋದಿಕ್ಕೆ ಆಗುತ್ತಾ? ಇದು ನಮ್ಮ ಮುಂದಿರುವಂತಹ ಬಹಳ ದೊಡ್ಡ ಪ್ರಶ್ನೆ. ಇನ್ನು ಭ್ರಷ್ಟಾಚಾರದ ವಿಚಾರಕ್ಕೆ ಬರೋದಾದ್ರೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಒಂದು ರೀತಿಯಲ್ಲಿ ಅದು ಒಂಥರ ಸಾಂಕ್ರಾಮಿಕ ರೋಗವಾಗಿ ಹರಡಿಬಿಟ್ಟಿದೆ. ಇವರು ಸಹ ತಮ್ಮ ಇಲಾಖೆಯಲ್ಲಿರುವಂತಹ ಭ್ರಷ್ಟಾಚಾರವನ್ನೇ ಹೋಗ್ಲಿ, ಬೇರೆದು ಇರ್ಲಿ, ತಮ್ಮ ಆಂತರಿಕವಾಗಿ ಇಲಾಖೆಯಲ್ಲಿರುವಂತಹ ಯಾವ್ದದು ಪೊಲೀಸ್ ಇಲಾಖೆ, ಗೃಹ ಇಲಾಖೆಯಲ್ಲಿರುವಂತಹ ಭ್ರಷ್ಟಾಚಾರವನ್ನು ಏನು ತಡಿಲಿಲ್ಲ. ನಮ್ಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕಳೆದ ಒಂದು 2-3 ತಿಂಗಳಲ್ಲೇನೆ 2 ಮಹಿಳಾ ಇನ್ಸ್ಪೆಕ್ಟರ್ಗಳು ಬೆಂಗಳೂರಲ್ಲಿ ವಜಾ ಆದ್ರು ಭ್ರಷ್ಟಾಚಾರದ ವಿಚಾರದಲ್ಲಿ. ಇನ್ನೊಬ್ಬ ಮಹಿಳಾ ಇನ್ಸ್ಪೆಕ್ಟರ್ ಮೇಲೆ ದೂರು ದಾಖಲಾಗಿದೆ, ಅವ್ರು 5 ಲಕ್ಷ ಲಂಚ ತೆಗೆದುಕೊಂಡಿದ್ದಾರೆ ಅಂತ. ಹೀಗೆ ಹಲವಾರು ಕಡೆಗಳಲ್ಲಿ, ಕೇವಲ ಮಹಿಳಾ ಇನ್ಸ್ಪೆಕ್ಟರ್ ಅಂತಲ್ಲ, ನಮ್ಮ ಪಕ್ಷದ ಕಾರಣಕ್ಕಾಗಿನೇ ನಾವು ಕೊಟ್ಟ ದೂರಿನ ಆಧಾರದ ಮೇಲೆ ಮೈಸೂರಿನಲ್ಲಿ ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ SI ಮೈಸೂರಿನಲ್ಲಿ ಅವರು ವಜಾ ಆಗಿದ್ದಾರೆ, ಅಂದ್ರೆ ಅಮಾನತಾಗಿದ್ದಾರೆ. ಸೊ ಹೀಗೆ ಇಲಾಖೆಯೊಳಗೆ ಸಾಕಷ್ಟು ಭ್ರಷ್ಟಾಚಾರ ಇದೆ. ನಿಜಕ್ಕೂ ಬಸವರಾಜ ಬೊಮ್ಮಾಯಿ ಅವರ ನಾವು ವಿಶೇಷವಾಗಿ ಕಳೆದ 2-3 ವರ್ಷಗಳ ಅವರ
ನಡವಳಿಕೆಯನ್ನ ಗಮನಿಸಿದಾಗ ಅವರು ಸದನದಲ್ಲಿ ಸಮರ್ಥನೆ ಮಾಡಿಕೊಳ್ಬಹುದು. ಆದ್ರೆ ಇವತ್ತಿರುವಂತಹ ಈ ಭ್ರಷ್ಟಾಚಾರ ತುಂಬಿ ತೊಳಗ್ತಾ ಇರುವಂತಹ ಆಡಳಿತದಲ್ಲಿ ಅವರು ನಿಜಕ್ಕೂ ಅವರಿಗೆ ಅಂದ್ರೆ ಅವ್ರ ಮನಸ್ಸಿದ್ಯೋ ಇಲ್ಲೋ ಗೊತ್ತಿಲ್ಲ ಭ್ರಷ್ಟಾಚಾರವನ್ನ ನಿಗ್ರಹಿಸ್ಬೇಕು ಅಂತ. ಅದನ್ನು ನಾವು ಕೇಳ್ಕೊಳ್ಬೇಕು. ಯಾಕಂದ್ರೆ ಕಪ್ಪ ಕಾಣಿಕೆಗಳನ್ನ ಸಲ್ಲಿಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಅವ್ರಿಗೆ. ಹಾಗಾಗಿ ಕಪ್ಪ ಕಾಣಿಕೆಗಳನ್ನ ಸಲ್ಲಿಸಬೇಕು ಅಂದ್ರೆ ಏನ್ ಪುಣ್ಯಾತ್ಮರು ಏನ್ ಜನ ಬಂದು ಇವ್ರಿಗೆ ದೇಣಿಗೆ ಕೊಡ್ತಾರ, ಅದನ್ನು ವಾಮ ಮಾರ್ಗಗಳಿಂದಲೇ ಸಂಪಾದಿಸಬೇಕು. ಹಾಗಾಗಿ ವಾಮ ಮಾರ್ಗಗಳಂದ್ರೆ ಭ್ರಷ್ಟಾಚಾರಕ್ಕೆ ಅವಕಾಶ ಇರ್ಲೇಬೇಕು. ಹಾಗಾಗಿ ಮೇಲ್ನೋಟಕ್ಕೆ ಜನರ ಮುಂದೆ ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂದ್ರೂ ಭ್ರಷ್ಟಾಚಾರ ಮಾಮೂಲಿ ಇರ್ಲೇಬೇಕು. ಈಗ ಬೆಂಗಳೂರಿನಲ್ಲಿ ಕೆಲವೊಂದು ಸ್ಟೇಷನ್ಗಳಿಗೆ 1 ಕೋಟಿ 2 ಕೋಟಿ ಅಂತ ಹೇಳ್ತಾರೆ. ಇತ್ತೀಚೆಗೆ ನಮ್ಗೆ ಯಾರು ಹೇಳ್ತಾ ಇದ್ರು ಬೆಳ್ಳಂದೂರು ಸ್ಟೇಷನ್ಗೆ 1 ಕೋಟಿ ಕೊಟ್ಟು ಬಂದಿದ್ದಾರಂತೆ ಯಾರೋ ಇನ್ಸ್ಪೆಕ್ಟರ್. ಇನ್ನು ಕೆಲವೊಂದು ಸ್ಟೇಷನ್ಗಳಲ್ಲಿ ಬೆಂಗಳೂರಲ್ಲಿ 1 ಕೋಟಿ 2 ಕೋಟಿ 3 ಕೋಟಿ ತರಕ್ಕೆ ಹೋಗುತ್ತೆ ಕೇವಲ ಒಬ್ಬ ಇನ್ಸ್ಪೆಕ್ಟರ್ಗೆ. ಸೊ ಈ ತರಕ್ಕಿರುವಾಗ ಅವರಿಂದ ಅದು ತಗೊಂಡು ತಾನೇ ಅವ್ರ ಕಪ್ಪ ಕಾಣಿಕೆಗಳನ್ನ ಕೊಡ್ಬೇಕಾಗಿರೋದು ಸರ್ಕಾರ ಯಾವುದೇ ಆಗ್ಲಿ ಬೇರೆಯವ್ರಿಗೆ ಕೊಡ್ಬೇಕಾದ ಮೇಲಿನವರಿಗೆ. ಹಾಗಾಗಿ ಬಹಳ ದೊಡ್ಡ ಸವಾಲುಗಳಿದೆ. ನೀವು ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಮುಖ್ಯವಾಗಿ ಈಗ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದ ಸಂದರ್ಭ ಇದೆಯಲ್ಲ, ಇದು ಮೇಲ್ನೋಟಕ್ಕೆ ನಮಗೆ ಯಡಿಯೂರಪ್ಪ ಅವರ ತ್ಯಾಗದಿಂದ ಅವ್ರಿಗೆ ಸಿಕ್ಕಿದೆ ಅಂತ ಅನ್ಸಿದ್ರು ಹಿಂದೆ ಯಡಿಯೂರಪ್ಪ ಅವರ ಒಂದು ಶ್ಯಾಡೋ ಮುಖ್ಯಮಂತ್ರಿ ಕೆಲಸ ಮಾಡೇ ಮಾಡ್ತಾರೆ. ಯಡಿಯೂರಪ್ಪ ಅವರನ್ನ ವಿರೋಧಿಸಿ ಈಗಾಗಲೇ ಒಂದು ಬಣ ಅವರನ್ನ ಅಧಿಕಾರಕ್ಕೆ ಇಳಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತು, ಅದ್ರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇಂಥ ಒಂದು ಅಂದ್ರೆ ಅತೃಪ್ತರು, ಯಡಿಯೂರಪ್ಪ ಮತ್ತೆ ಸೆಂಟ್ರಲ್ ಹೈಕಮಾಂಡ್, ಈ ಮೂರನ್ನ ಇವರು ಬ್ಯಾಲೆನ್ಸ್ ಮಾಡಕ್ಕೆ ಯಶಸ್ವಿ ಆಗ್ತಾರ? ನೀವ್ ಹೇಳೋ ಭ್ರಷ್ಟಾಚಾರದ ಎಲ್ಲಾ ಆರೋಪಗಳನ್ನ ಬದಿಗಿಟ್ಟು ನೋಡಿದ್ರು ಭ್ರಷ್ಟಾಚಾರ ಆಗಲ್ಲ, ಅದು ಕಡಿವಾಣ ಹಾಕ್ತಾರೆ ಅನ್ಕೊಳ್ಳಿ. ಈ ಒಂದು ಆಂತರಿಕ ಒಂದು ಇದಿಲ್ಲ ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳನ್ನ ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಹಂತಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಈ ನೀವು ಕೇಳಿದಂತಹ ವಿಚಾರಗಳು ಉತ್ತಮವಾದಂತಹ ಭ್ರಷ್ಟಾಚಾರ ರಹಿತವಾದಂತಹ ಪಾರದರ್ಶಕವಾದ ಆಡಳಿತ ಅಲ್ಲದೆ ನೀವು ಕೇಳಿದಂತಹ ಏನ್ ವಿಚಾರ ಇದೆ, ಅವ್ರನ್ನ ತೃಪ್ತಿಪಡಿಸೋದಿಕ್ಕಾಗುತ್ತಾ ಇವ್ರನ್ನ ತೃಪ್ತಿಪಡಿಸೋದಿಕ್ಕಾಗುತ್ತಾ ಅನ್ನುವಂಥ ವಿಚಾರದಲ್ಲಿ ಅವರು ಒಂದಷ್ಟು ಯಶಸ್ವಿ ಆಗ್ತಾರೆ ಅಂತ ನನಗೆ ಅನಿಸಿದೆ. ಇವತ್ತು ಅವರು ವೈಯಕ್ತಿಕವಾಗಿ ತಮ್ಮ ಮೇಲೆ ಕಳಂಕ ಬರದೇ ಇರುವ ಹಾಗೆ ನೋಡ್ಕೊಂಡು ಇಷ್ಟರಲ್ಲೇ ಬರುವಂತಹ ಸಿಂದಗಿ ಮತ್ತು ಹಾನಗಲ್ಲು ಅವರ ಪಕ್ಕದ ಕ್ಷೇತ್ರ, ಅವರದೇ ಜಿಲ್ಲೆಯ ಕ್ಷೇತ್ರ ಹಾನಗಲ್ಲು, ಅವೆರಡರ ಉಪಚುನಾವಣೆ, ಮುಂದೆ ಬರ್ಲಿರುವಂತಹ ಒಂದಷ್ಟು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಒಂದಷ್ಟು ಓಕೆ ಅನ್ನಬಹುದಾದಂತಹ ಫಲಿತಾಂಶಗಳನ್ನ ತಂದು ಕೊಟ್ರೆ ನನಗನ್ಸೋ ಹಾಗೆ ಮತ್ತೆ ಇವರೆಲ್ಲರನ್ನು ತೃಪ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅವ್ರಿಗೆ. ಅವರು ನಾವು ಇತ್ತೀಚೆಗೆ ಕಂಡುಕೊಂಡ ಹಾಗೆ ಒಂದು ರೀತಿಯಲ್ಲಿ ಏನು ವಿವಾದಕ್ಕೆ ಎಡೆಗೊಡದ ಹಾಗೆ ಮುಂದೆ ಬಂದರೆ ಹಾಯದೆ ಹಿಂದೆ ಬಂದರೆ ಒದೆಯದೆ ಬಂದಿದ್ದಾರೆ. ಅದ್ರ ಜೊತೆಗಿನ ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಳುವಂತಹ ಒಂದಷ್ಟು ಇದು ಇದೆ ಅವರಿಗೆ, ಒಂದಷ್ಟು ಗಾಂಭೀರ್ಯವೂ ಇದೆ. ಅದು ಆಂತರ್ಯದಲ್ಲಿದೆಯೋ ಅಥವಾ ಬಹಿರಂಗದಲ್ಲಿ ಮಾತ್ರ ಇದೆಯೋ ಗೊತ್ತಿಲ್ಲ. ಆದ್ರೆ ಒಂದಷ್ಟು ಡಿಗ್ನಿಫೈಡ್ ಆಗಿ ಅವರು ಓದ್ಕೊಂಡಿರುವಂತವ್ರು, ನನ್ನ ಹಾಗೇನೆ ಅವರು ಇಂಜಿನಿಯರ್ ಆಗಿರುವಂತವ್ರು, ಅವರ ತಂದೆ ಅವರ ಕಾಲದಲ್ಲಿ ಒಳ್ಳೆ ರಾಜಕಾರಣಿ ಅನ್ಸ್ಕೊಂಡಿದ್ದಂಥವ್ರು. ಹಾಗಾಗಿ ಆ ಕೌಟುಂಬಿಕ ವಾತಾವರಣ ಮತ್ತೆ ಬೇರೆ ಬೇರೆ ಹಿರಿಯರ ಜೊತೆ ಬಂದ ಕಾರಣಕ್ಕಾಗಿ ಅವ್ರಿಗೊಂದು ರಾಜಕೀಯವನ್ನ ಹೇಗೆ ನಾವು ರಾಜಕೀಯದಲ್ಲಿ ಮತ್ತೆ ಸಾರ್ವಜನಿಕವಾಗಿ ಹೇಗೆ ನಡ್ಕೊಳ್ಬೇಕು ಅನ್ನುವಂತ ಒಂದಷ್ಟು ಚೆನ್ನಾಗಿದೆ. ಹಾಗಾಗಿ ಅವರು ಇವೆಲ್ಲರನ್ನು ತೃಪ್ತಿಪಡಿಸಬಲ್ಲರು. ಕೆಲವೊಬ್ಬರಿಗೆ ನೀವೇನಾದ್ರೂ ಮಾಡ್ಕೊಳ್ರಪ್ಪ, ನನ್ ಮೇಲೆ ಅದೇನು ಆರೋಪ ಬರದೇ ಇರೋ ಮಾಡ್ಕೊಂಡು ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಕೆಲವೊಬ್ಬರಿಗೆ, ಈಗ ನೀವ್ಯಾರು ಶಾಡೋ ಮುಖ್ಯಮಂತ್ರಿ ಅಂತ ಹೇಳಿದ್ರಿ, ಅವ್ರಿಗಾಗ್ಲಿ ಅವ್ರ ಕುಟುಂಬಕ್ಕಾಗ್ಲಿ ಒಂದಷ್ಟು ಫ್ರೀ ರನ್, ನಾನ್ ನಿಮ್ ಜೊತೆಗೂ ಇರ್ತೀನಿ ಅಂತ ಹೇಳ್ಕೊಂಡು ಕೇಂದ್ರ ಸರ್ಕಾರಕ್ಕಾಗ್ಲಿ ಕೇಂದ್ರದ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ಗಾಗ್ಲಿ ಅವ್ರು ಹೇಳಿದ್ದನ್ನೆಲ್ಲ ಕೆಲವೊಂದನ್ನ ಪಾಲಿಸ್ಕೊಂಡು ಏನು ಯಾವ್ದೆಲ್ಲ ಸಂಪನ್ಮೂಲ ಕ್ರೋಢೀಕರಣ, ಬಹಳ ಅದ್ಭುತವಾದಂತಹ ಪದ, ಆ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಸಲ್ಲಬೇಕಾದವರಿಗೆ ಸಲ್ಲಿಸಿ ಅದನ್ನು ಮಾಡ್ತಾ ಮತ್ತೆ ಚುನಾವಣೆಗಳಲ್ಲಿ ಈಗಂತೂ ಹಣದಲ್ಲಿ ಮತ್ತು ಜಾತಿಯಲ್ಲಿ ನಡೆಯುವಂತಹದ್ದು. ಈಗ ಅಲ್ಲಿ ಆ ವಿಚಾರವಾಗಿನೂ ಒಂದಷ್ಟು ಸರಿಯಾದ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಒಂದಷ್ಟು ಜನರ ಜೊತೆಗೂ ಕರೆದುಕೊಂಡು ಹೋಗ್ತಾ ತುಂಬಾ ಕಾಂಟ್ರವರ್ಷಿಯಲ್ ಆಗದ ರೀತಿಯಲ್ಲಿ ಅವರು ಅಧಿಕಾರ ನಡೆಸಬಲ್ಲರು ಅಂತ ನನಗೆ ಅನಿಸುತ್ತೆ. ಆದರೆ ಅವರ ಮಂತ್ರಿಮಂಡಲದ ಸಂಪುಟದ ಸಹೋದ್ಯೋಗಿಗಳೇನಿದಾರಲ್ವಾ, ಕೇವಲ ಪ್ರಜಾಪ್ರಭುತ್ವದಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಮೇಲೆ, ವಿಶೇಷವಾಗಿ ನಮ್ಮ ತರಹದ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಚೆನ್ನಾಗಿದ್ದ ಮಾತ್ರಕ್ಕೆ ಅದು ಏನು ಒಳ್ಳೆಯ ಆಡಳಿತ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಎಲ್ಲರೂ ಹೇಳ್ತಾರೆ ನರೇಂದ್ರ ಮೋದಿ ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ, ಅವ್ರೇನು ನಖಾನೆ ದುಂಗ, ಅವ್ರೇನು ತಿನ್ನೋದಿಕ್ ಬಿಡಲ್ಲ ಅಂತ. ಆದ್ರೂ ಕೇಂದ್ರ ಸರ್ಕಾರದಲ್ಲಿ ಯೋಗ್ಯರಾದಂತಹ 10 ಇಲಾಖೆಗಳಲ್ಲಿ ಯೋಗ್ಯರಾದಂತಹ ಮಂತ್ರಿಗಳಿಲ್ಲ, ಅವರಿಗೆ ಅದಕ್ಕೆ ಬೇಕಾದಂತಹ ಟೆಂಪರ್ಮೆಂಟ್ ಇಲ್ಲ ಮತ್ತು ಆ ದಕ್ಷತೆ ಇಲ್ಲ. ಅವರಲ್ಲೂ ಒಂದಷ್ಟು ಜನ
ಬೇರೆ ಬೇರೆ ತರಹಕ್ಕೆ ಹಿಂದೆ ಹಲವಾರು ಜನರ ಮೇಲೆ ತುಂಬಾ ದೊಡ್ಡದಲ್ಲದೆ ಇದ್ರು ಇವತ್ತು ಬಹಳಷ್ಟು ರೀತಿಯಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳು ಹೊರಗಡೆ ಬರ್ತಾ ಇಲ್ಲ. ಆದ್ರೆ ನಮಗ್ ಗೊತ್ತಿರುತ್ತೆ, ನಮಗ್ ಗೊತ್ತಿದೆ ಒಂದಷ್ಟು ಭ್ರಷ್ಟಾಚಾರ ನಡೀತಾನೆ ಇರುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತಿಲ್ಲ. ನಾವು ಬೇಕಾದ್ರೆ ಪ್ರಧಾನಮಂತ್ರಿ ಅವರು ಅವರ ಇಲಾಖೆ ಏನಿದೆ ಅವ್ರು ಏನ್ ನೋಡ್ತಾ ಇದ್ದಾರೆ ಅದೊಂದು ಸರಿಯಾಗಿರ್ಬಹುದು, ಕೆಲವೊಂದು ಮಂತ್ರಿಗಳು ಅಂತ ಹೇಳ್ಬಹುದು ಹೊರತು ಬಹುತೇಕ ಮಂತ್ರಿಗಳು ಇವತ್ತು ಕೇಂದ್ರದಲ್ಲಿ ಫೇಲ್ಯೂರ್. ಕರ್ನಾಟಕದಲ್ಲೂ ಅದೇ ತರಕ್ಕಿನೇ ಬಹಳಷ್ಟು ಇಲಾಖೆಗಳ ಇವರು ಸ್ವಾತಂತ್ರ್ಯ ಹೆಚ್ಚು ಕೊಟ್ಟಿದ್ದೆ. ಆದ್ರೆ ಅವರು ನಾನು ಹೇಳಿದಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಮಂತ್ರಿಗಿರಿ ಅನ್ನುವಂಥದ್ದು ಮುಖ್ಯಮಂತ್ರಿ ಅನ್ನೋದು ಎಕ್ಸಿಕ್ಯೂಟಿವ್ ಪೋಸ್ಟ್. ಅದು ಶಾಸಕಾಂಗಕ್ಕೆ ವ್ಯಾಪ್ತಿಗೆ ಬರೋದಕ್ಕಿಂತ ಮೀರ್ಕೊಂಡು ಎಕ್ಸಿಕ್ಯೂಟಿವ್ ಕಾರ್ಯಾಂಗದ ವ್ಯಾಪ್ತಿಗೆ ಬರುತ್ತೆ. ಅವರು ಬೆಳಗ್ಗೆಯಿಂದ ಸಂಜೆ ತನಕ ಕಚೇರಿಯಲ್ಲಿ ಇರಬೇಕು, ಫೈಲ್ಗಳನ್ನ ನೋಡ್ಬೇಕು, ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡ್ಬೇಕು, ಪ್ರೋಗ್ರೆಸ್ ರಿಪೋರ್ಟ್ ತರಿಸ್ಕೊಳ್ಬೇಕು. ಕೆಲವೊಂದು ಜಿಲ್ಲೆಗಳಿಗೆ ಅಥವಾ ಇದಕ್ಕೆ ಹೋಗಿ ಅಲ್ಲಿನ ಏನು ನಿಜಕ್ಕೂ ಅಲ್ಲಿ ಪರಿವೀಕ್ಷಣೆ ಮಾಡಿ ಏನಂತಾರೆ ಇನ್ಸ್ಪೆಕ್ಷನ್ ಮಾಡಿ ಸರಿ ಹಾದಿಗೆ ತರಬೇಕು ಇಲಾಖೆಯನ್ನ. ಸೊ ಇವೆಲ್ಲವನ್ನು ಇವತ್ತಿನ ಮಂತ್ರಿಗಳು ಬಹುತೇಕರು ಮಾಡ್ತಾ ಇಲ್ಲ. ಬಹುತೇಕರು ಮೊಟ್ಟೆಯಲ್ಲಿ, ಅನ್ನದಲ್ಲಿ, ಇನ್ ಯಾವ್ಯಾವ್ದ್ರಲ್ಲಿಯೋ ತಿನ್ನೋದಿಕ್ಕೆ, ಜನರ ಹಕ್ಕನ್ನ ದುಡ್ಡನ್ನ ಕಸಿಯೋದಿಕ್ಕೆ ಇರುವಂತವ್ರು, ಮಣ್ಣನ್ನ ಮಾರ್ಕೊಂಡು ನೆಲವನ್ನ ಮಾರ್ಕೊಂಡು ನಾವು ಹೇಳೋದಿಕ್ಕೆ ಹೋಗೋದಿಲ್ಲ. ಈ ತರಕ್ಕೆ ಎಲ್ಲವನ್ನೂ ಸಿಕ್ಕದಲ್ಲಿ ಬಾಚ್ಕೊಳ್ಳೋದಿಕ್ಕೆ ಸಿದ್ಧವಿರುವಂತಹ ಒಂದು ಮನಸ್ಥಿತಿ ಇರುವಂತಹ ಜನರು ಇವತ್ತು ನಮ್ಮ ಶಾಸಕರಾಗಿರೋದು, ಅವರೇನೆ ಮಂತ್ರಿಗಳಾಗುವಂತಹದ್ದು. ಹಾಗಾಗಿ ಅವರ ಮಂತ್ರಿಮಂಡಲದಲ್ಲಿ ಯಾರೆಲ್ಲರ ಮೇಲೆ ಏನೆಲ್ಲ ಆರೋಪಗಳು ಬರುತ್ತೆ, ಅವರ ಆ ಸಂದರ್ಭಗಳಲ್ಲಿ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಾವ ತರಹದ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಮತ್ತೆ ಆ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇಲ್ವೇ ಇಲ್ಲ. ಯಾರೋ ಒಬ್ಬ ಮಂತ್ರಿಯನ್ನ ತುಂಬಾ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪ ಬಂದಿದ್ರು ಅವರಿಗೆ ಕೇಂದ್ರದ ಬೆಂಬಲ ಇದ್ದಿದ್ದೇ ಆದ್ರೆ ಅವರು ಇಲ್ಲಿ ಅವರನ್ನ ಇಲ್ಲಿ ಮಾತಾಡ್ಸೋದಕ್ಕೆ ಆಗೋದಿಲ್ಲ. ಬಸವರಾಜ ಬೊಮ್ಮಾಯಿ ಯಾವ್ದೋ ಒಂದು ಲೈಟ್ ವೈಟ್ ಯಾವ್ದೋ ಬಂದಿದೆ, ಅವ್ರ ಮೇಲೆ ಆರೋಪ ಇದೆ ಅಂದಾಗ ಸ್ವಲ್ಪ ಕೇಂದ್ರಕ್ಕೂ ಸರಿ ನೀವು ಅವ್ರನ್ನ ತೆಗೆದಾಕ್ರಿ ಅಂದಾಗ ಏನಾದ್ರು ತೆಗಿಬಹುದೇ ಹೊರತು ಚುನಾವಣಾ ರಾಜಕಾರಣವನ್ನ, ವೋಟ್ ಬ್ಯಾಂಕ್ ಅನ್ನ ಗಮನದಲ್ಲಿ ಇಟ್ಕೊಂಡು ಕೆಲವೊಂದು ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾದಂತ ನಿರ್ಧಾರಗಳಿರುವಾಗ ಖಂಡಿತವಾಗಿ ಬಸವರಾಜ ಬೊಮ್ಮಾಯಿ ಅವರು ದಿಟ್ಟವಾಗಿ ಕ್ರಮ ತೆಗೆದುಕೊಳ್ಳೋದಿಲ್ಲ. ಅವರು he will probably work as a ಒಂದು ರೀತಿಯಲ್ಲಿ ಮಾಡರೇಟ್ ಆಗಿರುವಂತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ who has to follow the dictums of the management board. ಆ ತರಕ್ಕೆ ಅಷ್ಟೇ ಇರುತ್ತೆ. ಸ್ವತಂತ್ರವಾಗಿ ಏನೋ ಒಂದು ಮಾಡುವಂತಹ ಒಂದು ಅವಕಾಶಗಳು ಇವರಿಗೆ ಸಿಗುತ್ತೆ ಅಂತ ನನ್ಗೆ ಇವತ್ತಿನ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಈಗ ಸಚಿವ ಸಂಪುಟ ಕೂಡ ನೀವು ಆಗ್ಲಿ ಅಷ್ಟೇ ಬರ್ತಾರೆ ಅಂತ ನಾವೇನು ಆಂಟಿಸಿಪೇಟ್ ಮಾಡ್ತಾ ಇದೀವಿ. ಈಗಾಗ್ಲೇ ಕೆಲವ್ರನ್ನ 10-15 ಜನ ತೆಗಿಬೇಕು ಅಂತ ಹೇಳ್ತಾರೆ. ಮತ್ತೆ 10-15 ಜನ ತೆಗೆದು ಇನ್ನು ಉತ್ತಮ ಭ್ರಷ್ಟರನ್ನ ತಂದ್ರೆ ಅಥವಾ ಭ್ರಷ್ಟರು ಅಲ್ಲದೆ ತಂದ್ರೆ ಆಗ ಇವರು ಸಂಪುಟ ಸರಿ ಆಗತ್ತಾ, ಅಥವಾ ನಾವು ಏನು ಆದರ್ಶ ಅನ್ಕೊಂಡಿದೀವಲ್ಲ ಆದರ್ಶ ಸಂಪುಟ ರಚನೆ ಆಗತ್ತಾ, ಆದರ್ಶ ಆಡಳಿತ ಸಿಗುತ್ತಾ? ಸಾಧ್ಯವೇ ಇಲ್ಲ. ಇದಾರೆ ಅಥವಾ ಇವತ್ತಿಗೂ ಒಂದಷ್ಟು ಜನ ಬಿಜೆಪಿ ಇದ್ದಾರೆ, ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಜೆಡಿಎಸ್ ಇದ್ದಾರೆ. ನೀವು ಅವರನ್ನ ಮಂತ್ರಿ ಮಾಡಿ ನೋಡ್ರಪ್ಪ, ನೀವು ನಮ್ಗೇನು ಕೊಡ್ಬೇಕಾಗಿಲ್ಲ, ಪಕ್ಷಕ್ಕೇನು ನೀವು ದುಡ್ಡು ಕಲೆಕ್ಟ್ ಮಾಡ್ಬೇಕಾಗಿಲ್ಲ, ಮತ್ತೆ ನೀವುನು ಪ್ರಾಮಾಣಿಕವಾಗಿದ್ಬಿಡಿ, ಈ ಸಂದರ್ಭದಲ್ಲಿ 2 ವರ್ಷ ಒಳ್ಳೆ ಆಡಳಿತ ಕೊಡೋಣ ನಿಮ್ಮ ಅಂತಹ, ಹಾಗಾಗಿ ನಿಮ್ಮನ್ನ ಒಳ್ಳೆ ಆಡಳಿತ ಕೊಡೋದಿಕ್ಕೆ ಕೆಲಸ ಮಾಡ್ಬೇಕು. ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಆಗ್ಲೇ ಹೇಳಿದಾಗ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ಬೇಕು, ಜನರನ್ನ ಒಂದು ಒಳ್ಳೆ ರೀತಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಒಳ್ಳೆ ಹೆಸರು ಪಡ್ಕೊಳ್ಬೇಕು ನಮ್ಮ ಆಡಳಿತ ಅಂತ ಹೇಳಿ ಒಂದಷ್ಟು ಜನರನ್ನ ಮುಕ್ತವಾಗಿ ಆಯ್ಕೆ ಮಾಡಿಕೊಂಡು ಸಂಪುಟ ರಚಿಸಿದ್ರೆ ಒಂದು 25-30 ಜನ ಸಿಗ್ತಾರೆ. ಅವರು ಭ್ರಷ್ಟರೇ ಆಗಿರಬಹುದು, ಹಿಂದಿನ ಇದಕ್ಕೆ ಮೊದಲು ಅಪ್ರಾಮಾಣಿಕರಾಗಿರಬಹುದು. ಆದ್ರೆ ಅವರಿಗೆ ನಾನು ಈಗ ಹೇಳಿದಂತ ಮಾತುಗಳು ಹೇಳಿದ್ರೆ 1-2 ವರ್ಷದ ಕಾಲ ನಾನು ಈ ಸಂದರ್ಭದಲ್ಲಿ ನೀವು ಪ್ರಾಮಾಣಿಕವಾಗಿ ನಡ್ಕೊಂಡ್ಬಿಡಿ, ಯಾವುದೇ ಅಪವಾದದಲ್ಲಿ ಆರೋಪಗಳಲ್ಲಿ ಸಿಲುಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ ಅವ್ರು ಹಾಗೆ ನಡ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಈಗಾಗ್ಲೇನೆ 100,000 ಕೋಟಿ ಒಂದಷ್ಟು ಜನ ಮಾಡ್ಕೊಂಡಿದ್ದಾರೆ, ಇನ್ನೊಂದಷ್ಟು ಜನಕ್ಕೆ ಮಾಡ್ಬೇಕು ಅಂತೇನಿಲ್ಲ. ಅವ್ರಿಗೆ ಚುನಾವಣೆ ಖರ್ಚು ಮಾಡ್ಕೊಂಡ್ರೆ ಸಾಕಾಗುತ್ತೆ ಮುಂದಿನ ಚುನಾವಣೆಗೆ. ಆಗ ಅದನ್ನ ಯಾವ್ದಾದ್ರು ಒಂದು ರೀತಿಯಲ್ಲಿ ಅವರ ಸ್ನೇಹಿತರು, ನೆಂಟರು, ಪಕ್ಷದವರನ್ನೇ ಕೊಡೋದಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಆ ತರಹದ ಆಯ್ಕೆಗೆ ಬಸವರಾಜ ಬೊಮ್ಮಾಯಿ ಅವ್ರ ಕೈಲೂ ಆಗೋದಿಲ್ಲ, ಬಿಜೆಪಿ ಪಕ್ಷಕ್ಕೂ ಆಗೋದಿಲ್ಲ. ಒಂದು 10-20 ಜನ, ಕನಿಷ್ಠ ಅಂದ್ರೆ 15 ಜನರನ್ನಾದ್ರೂ ಅವರು ಯಾವುದೇ ತರಹದ ಮಾನದಂಡಗಳನ್ನು ಬಳಸದೆ ಅವರ ಒಂದು ರೆಬೆಲಿಯಸ್ ಇರಬಹುದು, ಅವ್ರು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತಿರ್ಬಹುದು, ಅವ್ರು ಮುಲಾಜ್ ನೋಡಿದ್ರೆ ರಾಜೀನಾಮೆ ಕೊಡ್ತಾರೆ ಅಂತಿರಬಹುದು, ಅಥವಾ ಅವರು ಒಂದಷ್ಟು ಕ್ಷೇತ್ರಗಳಲ್ಲಿ ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಮಾಡ್ತಾರೆ, ಅವ್ರಿಗೀಗ ನಾವು ಮಂತ್ರಿಗಿರಿ ಮಾಡ್ಲಿಲ್ಲ ಅಂದ್ರೆ ಅನ್ನುವಂತವ್ರು ಇರಬಹುದು. ಅಂತವ್ರು ಒಂದು 15 ಜನರನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಅವರು ಪರಮ ಭ್ರಷ್ಟರು ಇದ್ದಾರೆ, ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋರು ಇದ್ದಾರೆ. ಹಾಗಾಗಿ ಆ ತರಹದ ಸ್ವಾತಂತ್ರ್ಯ, ನಾನು ಆಗ್ಲೇ ಹೇಳಿದಂತಹ ಸ್ವಾತಂತ್ರ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಇಲ್ಲ. ಜನ ಇದ್ದಾರೆ,
ಆದ್ರೆ ಆ ಜನರೆಲ್ಲರನ್ನು ಇವರು ಮಂತ್ರಿ ಮಾಡೋದಿಕ್ ಆಗೋದಿಲ್ಲ, ಅವ್ರ ಪಕ್ಷವನ್ನು ಮಾಡೋದಿಕ್ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಬಹಳ ಅದೊಂದು ರೀತಿಯಲ್ಲಿ ಗೋಡೆಯ ಮೇಲಿನ ಬರಹ ನಮಗೆ. ಇವರ ಮಂತ್ರಿ ಮಂಡಲಕ್ಕೆ ಸೇರುವಂತವರು ಸಹ ಭ್ರಷ್ಟರೇ ಆಗಿ, ಬಹಳಷ್ಟು ಜನ ಭ್ರಷ್ಟರೇ ಇರ್ತಾರೆ ಅಥವಾ ಅದಕ್ಷರು ಇರ್ತಾರೆ. ಅವರಿಗೆ ಒಂದು ಗೂಟದ ಕಾರು, ಆ ಹಮ್ಮು ಬಿಮ್ಮು ಮತ್ತು ಅದರಿಂದ ಬರುವಂತಹ ಕೆಲವೊಂದು ಪರ್ಕ್ಸ್ ಅಂಡ್ ಏನು ಮಾಮೂಲುಗಳು ಬೇಕೇ ಹೊರತು ಅವರು ಇಲಾಖೆಯನ್ನ ಅರ್ಥ ಮಾಡಿಕೊಂಡು ಈ ಇಲಾಖೆಯಲ್ಲಿ ನಾನು ಯಾವೆಲ್ಲ ಯೋಜನೆಗಳನ್ನ ರೂಪಿಸಬಹುದು, ಯಾವೆಲ್ಲ ಸುಧಾರಣೆಗಳನ್ನ ತರಬಹುದು, ಈ ಮೂಲಕ ಜನರಿಗೆ ನಾನು ಯಾವ ತರಕ್ಕೆ ಒಳ್ಳೇದು ಮಾಡಬಹುದು ಅಂತ ಯೋಚನೆ ಮಾಡುವಂತಹ ಜನ ಇಲ್ಲಿ. ಕಿರಣ್, ಒಂದು ವಿಚಾರ ನಾನು ಈ ಸಂದರ್ಭದಲ್ಲಿ ನೆನಪಿಸ್ ಬಯಸ್ತೀನಿ. ಬಸವರಾಜ ಬೊಮ್ಮಾಯಿ ಅವರು MLC ಆದ ಮೊದಲ ಅವಧಿಯಲ್ಲಿ ನಡೆದಂತಹ ಘಟನೆ ಇದು. 98-99ರಲ್ಲಿ JH ಪಟೇಲ್ರ ಸರ್ಕಾರ, ನಿಮ್ಗೆ ಗೊತ್ತಿರಬಹುದು, ಇವರೇ ರಾಜಕೀಯ ಕಾರ್ಯದರ್ಶಿ ಆಗಿದ್ರಲ್ಲ, ಕಾರ್ಯದರ್ಶಿ ಆಗಿದ್ರು. ಆವತ್ತು JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಸಂಪುಟದಲ್ಲಿ ಮಲೆನಾಡಿನ ಶೃಂಗೇರಿಯ ಶಾಸಕರಾಗಿರುವಂತಹ ಗೋವಿಂದೇಗೌಡರು ಶಿಕ್ಷಣ ಸಚಿವರಾಗಿದ್ರು. ಅವರು ಶಿಕ್ಷಣ ಸಚಿವರಾಗಿದ್ದಾಗ ಒಮ್ಮೆ ಎಲ್ಲೋ ನಾರ್ತ್ ಕರ್ನಾಟಕ ಟೂರ್ ಹೋಗ್ತಿರ್ತಾರಂತೆ. ಯಾವ್ದೋ ಒಂದು ಬಯಲುಸೀಮೆಯ ಭಾಗ, ಬಹುಶಃ ರಾಯಚೂರು, ಯಾದಗಿರಿಯಲ್ಲಿ ಇರ್ಬೋದು. ಯಾಕಂದ್ರೆ ನನ್ನ ಹತ್ರ ಇಲ್ಲೇ ಎಲ್ಲೋ ಇದೆ ಮಲೆನಾಡ ಗಾಂಧಿ ಅಂತ ಒಂದು ಪುಸ್ತಕ, ಅದರಲ್ಲಿ ಎಲ್ಲೋ ಅವರ ಒಂದು ಏನು ಅಭಿನಂದನಾ ಗ್ರಂಥದಲ್ಲಿ ಅದು ದಾಖಲಾಗಿದೆ, ಹಲವಾರು ಸಲ ಹೇಳಿದ್ದಾರೆ. ಅದರಲ್ಲಿ ಆ ಸಂದರ್ಭದಲ್ಲಿ ಅವರು ಒಂದು ಬಯಲುಸೀಮೆನಲ್ಲಿ ಯಾವ್ದೋ ಒಂದು ಹೊಲದಲ್ಲಿ ಕೆಲಸ ಮಾಡ್ತಿರುವಂತಹ ಜನರನ್ನ ನೋಡಿ ಕಾರನ್ನ ನಿಲ್ಸು, ಒಬ್ಬ ಮಂತ್ರಿ ಆದವರು ತಮ್ಮ ಕಾರನ್ನ ನಿಲ್ಸು ಅಂತೇಳಿ ಡ್ರೈವರ್ಗೆ ಹೇಳಿ, ಅವತ್ತು ಈಗಿದ್ದ ಹಾಗೆ ಏನು ಹಿಂದೆ ಮುಂದೆ ಪೈಲಟ್ ಕಾರ್ಗಳು ಏನು ಸಲಾಂ ಹೊಡೆಯುವಂತಹ ಗುಲಾಮಿ ಪೊಲೀಸರು ಈ ತರಕ್ಕಿರ್ಲಿಲ್ಲ. ಅವಾಗೊಂದಕ್ಕೊಂದು ಸಭ್ಯತೆ ಇತ್ತು, ಗೌರವ ಇತ್ತು. ಅವ್ರು ಅದನ್ನ ನೋಡಿ ಒಬ್ಬ ಕೆಲಸ ಮಾಡ್ತಿರುವಂತವ್ರ ಹತ್ರ ಹೋಗಿ ಕೇಳ್ತಾರಂತೆ, ಏನಪ್ಪಾ ಹೇಗಿದೆ, ಏನ್ ಮಾಡ್ತಿದ್ದೀರಾ, ಏನ್ ಓದಿದ್ದೀರಾ ಅಂತ. ಆ ಅದೃಷ್ಟವೋ ಅಥವಾ ಅದೊಂದು ಕಾಕತಾಳೀಯವೋ ಆ ವ್ಯಕ್ತಿ, ಸರ್ ನಾನು ಈ ತರಕ್ಕೆ D.Ed ಮಾಡ್ಕೊಂಡಿದೀನಿ, ಕೆಲಸ ಇಲ್ಲ, ಹಾಗಾಗಿ ಹೊಲದಲ್ಲಿ ಕೂಲಿನೋ ಅಥವಾ ಏನೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ D.Ed ಮಾಡ್ಕೊಂಡಿರೋರಿಗೆ ನೌಕರಿ ಕೊಡ್ಬೇಕಾಗಿರೋರು ಯಾರು? ಶಿಕ್ಷಣ ಸಚಿವರು. ಅದು ಶಿಕ್ಷಣ ಇಲಾಖೆಯಲ್ಲಿ ಮೇಷ್ಟ್ರಾಗಿ. ಸೊ ಅದೊಂದು ಕಾಕತಾಳೀಯ. ಸೊ ಹಾಗಾಗಿ ಅವಾಗ ಅವ್ರಿಗೆ ನನ್ಗೇನೋ ಏನೋ ಹೇಳ್ತಾರೋ ಅವ್ರೇನೋ ಮಾತುಕತೆ ಆಗುತ್ತೆ. ಒಬ್ಬ D.Ed ಮುಗಿಸಿಕೊಂಡು ಇನ್ನು ಇದು ಏನು ನೌಕರಿ ಇಲ್ಲದೆ ಏನಂತಾರೆ ನಿರುದ್ಯೋಗಿ ಆಗಿರುವ ಯುವಕನೊಬ್ಬನ ಅಳಲನ್ನ ಕೇಳಿಕೊಂಡು ಬಂದಂತಹ ಶಿಕ್ಷಣ ಸಚಿವರು, ಆವತ್ತಿನ ಶಿಕ್ಷಣ ಸಚಿವರು ತುಂಬಾ ಹಿಂದೆ ಅಲ್ಲ, ಇದು ಕೇವಲ ಇಟ್ಸ್ ಓನ್ಲಿ 22 or 23 year old ಸ್ಟೋರಿ ಅಷ್ಟೇ. ತುಂಬಾ ಯಾವುದೋ ಪುರಾತನ ಕಾಲದ ಕಥೆ ಅಲ್ಲ, ಕೇವಲ 22 ವರ್ಷಗಳ ಹಿಂದೆ ನಡೆದಂತಹ ಘಟನೆ. ಬಂದಂತಹ ಗೋವಿಂದೇಗೌಡರು ಆವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಏನು ಖಾಲಿ ಇತ್ತು, ನೇಮಕಾತಿಗಳು, ಹುದ್ದೆಗಳು ತುಂಬಿರದೆ, ಅವೆಲ್ಲದಕ್ಕೂ ಸುಮಾರು 1,10,000 ಜನ ಶಿಕ್ಷಕರನ್ನ ನೇಮಕ ಮಾಡ್ತಾರಂತೆ ಗೋವಿಂದೇಗೌಡರು. ಎಲ್ಲೂ ಭ್ರಷ್ಟಾಚಾರಕ್ಕೆ ಆಸ್ಪದ ಇಲ್ಲದ ರೀತಿಯಲ್ಲಿ, ತುಂಬಾ ಪಾರದರ್ಶಕವಾದ ರೀತಿಯಲ್ಲಿ ಅವರು ಏನು ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿ ಅಥವಾ ಅವರ ಮಾರ್ಕ್ಸ್ ನ ಮೇಲೆನೆ D.Ed ಮಾಡಿದ್ದಂತ ಅವರ ಏನು ಅಂಕಗಳ ಮೇಲೆನೆ ಅವರು 1,09,000 ಎಷ್ಟೋ ಜನರಿಗೆ ನೇರ ನೇಮಕಾತಿ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾರಂತೆ. ಇವತ್ತು ಕಿರಣ್ ಕುಮಾರ್ ನೀವು ಹೇಳಿ, ನಮ್ಮ ಎಷ್ಟು ಜನ ಮಂತ್ರಿಗಳು, ಯಡಿಯೂರಪ್ಪನವರ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯನವರ ಸರ್ಕಾರ ಇರ್ಬೋದು, ಕುಮಾರಸ್ವಾಮಿ ಅವರ ಸರ್ಕಾರ ಇರಬಹುದು, ಎಲ್ಲಾದ್ರೂ ಹೋಗ್ತಾ ಇದ್ದಾಗ ಯಾರನ್ನಾದ್ರೂ ನಿಲ್ಸಿ ಏನಪ್ಪಾ ನಿಮ್ಮ ಸಮಸ್ಯೆ, ನಾವೇನ್ ಮಾಡಬಹುದು ಅಂತ ಹೇಳಿ ಆಗ್ಲಿ, ಹೋಗೋದು ಬೇಡ, ಹೋಗ್ಲಿ ಅವರ ಇಲಾಖೆಗೆ ಸಂಬಂಧಪಟ್ಟಂತಹ ಸಂತ್ರಸ್ತರು ಅಥವಾ ಭವಿಷ್ಯದ ಫಲಾನುಭವಿಗಳನ್ನಾದ್ರೂ ಒಂದು ನಿಯೋಗವನ್ನ ಕರೆಸ್ಕೊಂಡು ಹೇಳ್ರಪ್ಪ ನಿಮ್ ಸಮಸ್ಯೆ, ನಾನೊಂದಷ್ಟು ಕೇಳ್ಕೊಳ್ತೀನಿ, ನನ್ನ ಕೈಲಾಗ್ತದನ್ನ ಮಾಡ್ತೀನಿ ಅಂತ. ಇನ್ಕ್ಲೂಡಿಂಗ್ ದ ಕರೆಂಟ್ ಚೀಫ್ ಮಿನಿಸ್ಟರ್ ವಾಸ್ ಹೋಮ್ ಮಿನಿಸ್ಟರ್, ವಾಸ್ ಎ ಇರಿಗೇಷನ್ ಮಿನಿಸ್ಟರ್ ಅರ್ಲಿಯರ್. ಯಾರು ಮಾಡ್ತಾರೆ? ಹಾಗಾಗಿ ಇವತ್ತು ಆ ತರಹದ ಮನೋಭಾವ ನಮ್ಮ ರಾಜಕಾರಣಿಗಳಲ್ಲಿ ಇಲ್ಲ. ಹಾಗಾಗಿ ಇದು ಯಾವುದೇ ತರಹದ ಒಂದೇನೋ ಒಂದು ಕ್ರಾಂತಿ ಆಗುತ್ತೆ. ನಾನಂತೂ ಬಹಳ 2 ಸಂದರ್ಭಗಳಲ್ಲಿ ನಾನು ಕರ್ನಾಟಕದಲ್ಲಿ ಸಾಕಷ್ಟು ಭ್ರಮನಿರಸನಾಗೊಂಡಿದ್ದೀನಿ. ಒಂದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಅವರು 2 ವರ್ಷ ಅಧಿಕಾರ ಮಾಡಿ ಅವರು 2 ವರ್ಷದಲ್ಲಿ ಇದ್ದಾಗ ಅವತ್ತಿನ ಭ್ರಷ್ಟಾಚಾರದ ಪ್ರಕರಣಗಳು ಎಷ್ಟು ಬರ್ತಾ ಇತ್ತು ಅಂದ್ರೆ ಅವತ್ತು ಲಂಕೇಶ್ ಪತ್ರಿಕೆ ಇವೆಲ್ಲ ಓದ್ತಿದ್ದವ್ರಿಗೆ ನಮ್ಗೆ ಬಹಳ ದೊಡ್ಡ ಭ್ರಮ ನಿರಸನ ಆಯ್ತು. ಯಾಕಂದ್ರೆ ಬಂಗಾರಪ್ಪನವ್ರ ಬಗ್ಗೆ ಅವ್ರ ಮುಖ್ಯಮಂತ್ರಿ ಆಗೋದಕ್ಕೆ ಮೊದಲು ಒಂದು ದೊಡ್ಡ ಯಾವುದೋ ಒಂದು ರೂಪವನ್ನ ಕಟ್ಕೊಟ್ಟಿದ್ರು. ಒಂದು ಆಂಗ್ರಿ ಯಂಗ್ ಮ್ಯಾನ್ ತರಕ್ಕೋ, ತುಂಬಾ ಒಂದು ಸಮಾಜಮುಖಿ ವ್ಯಕ್ತಿ ಅಂತಲೋ, ಒಂದು ಜನಪರವಾದಂತಹ ಕಾಳಜಿ ಇರುವಂತಹ ವ್ಯಕ್ತಿ ಅಂತಲೋ. ಆದರೆ ನಿಜಕ್ಕೂ ಬಹಳ ದೊಡ್ಡ ಭ್ರಮ ನಿರಸನ ಆಯ್ತು. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ನಾವೆಲ್ಲ ಒಂದಷ್ಟು ಖುಷಿ ಪಟ್ವಿ. ಹೌದು, ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆಗೋದಿಕ್ಕೆ ಅರ್ಹತೆಗಳಿವೆ, ಅವ್ರಿಗೊಂದು ಜನಪರ ಕಾಳಜಿ ಇದೆ, ಅವ್ರದೊಂದಷ್ಟು ಉಡಾಫೆ ಮನೋಭಾವ, ಮಾತು ಕೆಲವೊಂದೆಲ್ಲ ಸರಿ ಇಲ್ಲ. ಆದ್ರೆ ಇವರು ಭ್ರಷ್ಟಾಚಾರ ಇಲ್ಲದೆ ಆಡಳಿತ ಕೊಡಬಹುದಾದಂತ ಎಲ್ಲ ಯೋಗ್ಯತೆಗಳು, ಅರ್ಹತೆಗಳು ಇವ್ರಿಗೆ ಇದೆ ಅಂತ. ಆದ್ರೆ 5 ವರ್ಷದಲ್ಲಿ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು?
ಕೇವಲ 4-5 ತಿಂಗಳಲ್ಲೇ ಇದು ಕೇವಲ ಒಂದು 15-20-30 ಪೈಸೆ ಅಂಚೆ ಚೀಟಿಗೆ, ಅಂಚೆ ಪತ್ರಕ್ಕೆ, ದೊರೆಸ್ವಾಮಿ ಅವರು ಬರೆದಂತ ಅಂಚೆ ಪತ್ರಕ್ಕೆ ಗೌರವ ಕೊಟ್ಟು ಡಿ.ಕೆ. ಶಿವಕುಮಾರ್ ಮತ್ತು ರೋಷನ್ ಬೇಗರನ್ನ ಹೊರಗಿಟ್ಟಿದ್ರು, ಕಳಂಕಿತರು ಅಂತ ಹೇಳಿ. ಆದ್ರೆ ವಿತಿನ್ 6 months ಆಫ್ ದಟ್ ಟೈಮ್, ಜನವರಿ 1ನೇ ತಾರೀಕು 2014 ಅವರಿಬ್ಬರನ್ನು ಮಂತ್ರಿ ಮಾಡಿ ಕರ್ನಾಟಕಕ್ಕೆ ಹೊಸ ವರ್ಷದ ಉಡುಗೊರೆ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಅನ್ನುವಂತ ಭ್ರಷ್ಟರನ್ನ BDA ಚೇರ್ಮನ್ ಮಾಡಿದ್ರು, ಅದು ಇನ್ನೇನೋ ಮಾಡಿದ್ರು. ಆದ್ರೆ ಇವರು KPSC ಚೇರ್ಮನ್ ಮಾಡಿದ್ರು. ಮತ್ತೆ ಲೋಕಾಯುಕ್ತ ಅನ್ನುವಂತ ಒಂದು ಸಶಕ್ತವಾದಂತ ಸಂಸ್ಥೆಯನ್ನ ನಾಶ ಮಾಡಿ ACB ಯನ್ನ ರಚನೆ ಮಾಡಿ ಇವತ್ತಿಗೆ ಲೋಕಾಯುಕ್ತರಾಗಿ ಸರಿಯಾಗಿ ಕಾರ್ಯನಿರ್ವಹಿಸೋದಿಕ್ಕೆ ಬೇಕಾದಂತಹ ಒಂದು ಮನೋಭಾವ ಇಲ್ಲದಂತಹ, ಆ ತರಹದ ಒಂದು ಅರ್ಹತೆಗಳು ಇಲ್ಲದಂತಹ ವ್ಯಕ್ತಿಯನ್ನ ಇವತ್ತು ಲೋಕಾಯುಕ್ತರನ್ನಾಗಿ ಮಾಡಿ ಸಿದ್ದರಾಮಯ್ಯನವರು ಏನು 1-2 ಅವರು ಮಾಡಿರುವಂತಹ ಕೆಟ್ಟ ಕೆಲಸಗಳು ಅವ್ರ ಮೇಲೆ ತುಂಬಾ, ಹೌದು ಬೇರೆಯವ್ರು ಮಾಡಿದಾಗ 1000 ಕೋಟಿ ಭ್ರಷ್ಟಾಚಾರ ಮಾಡಿದಾರೆ ಅಂತ ತಿಳ್ಬಹುದು. ಆದ್ರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನ ಸಾಂಸ್ಥೀಕರಣ ಮಾಡಿರೋರಲ್ಲಿ ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯ. ನನಗೆ ಆ ಒಂದು ಎಷ್ಟು ದೊಡ್ಡ ಮಟ್ಟದಲ್ಲಿ ಗಮನಿಸ್ತಾ ಆಯ್ತು. ಹಾಗಾಗಿ ಇವತ್ತಿಗೂ ಒಳ್ಳೇದಾಗ್ಲಿ, ದಯವಿಟ್ಟು ಒಳ್ಳೇದಾಗ್ಲಿ, ಜನರು ನೆಮ್ಮದಿಯಿಂದ ಬದುಕಲಿ, ಒಂದು ಭ್ರಷ್ಟಾಚಾರರಹಿತವಾದ ಪಾರದರ್ಶಕವಾದ ಆಡಳಿತ ನಿರ್ಮಾಣ ಆಗ್ಲಿ, ನಮ್ಮಂತಹ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕೆ ಹೋರಾಡ್ತಾ ಇರುವಂತಹ ಜನಕ್ಕೆ ಅದ್ ನಮಗೆ ಒಂದು ಆ ಮಾತುಗಳು ಹೇಳೋದು ಅಗತ್ಯ ಇಲ್ಲದೆ ಇರುವಂತಹ ಒಂದು ವಾತಾವರಣ ಸೃಷ್ಟಿ ಆಗಲಿ ಅಂತ ನಾನು ಬಯಸಿದ್ರು ವಾಸ್ತವ ಆಗಿದೆಯಾ, ಆಗಿರುತ್ತಾ? ಈಗ ಬಸವರಾಜ ಬೊಮ್ಮಾಯಿಯವರು ನಿಮ್ಮ ರೀತಿಯೇನೆ ಒಂದು ವಿದ್ಯಾವಂತರು ಮತ್ತೆ ಇಂಜಿನಿಯರಿಂಗ್ ಪದವೀಧರರು. ಅವ್ರಿಗೆ ಮತ್ತೆ ಇದ್ರಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ಬಹಳ ಅನುಭವ ಇದೆ, ಮತ್ತೆ ಅವ್ರ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿ, ನೀವು ಅದನ್ನ ಒಪ್ಕೋತೀರಾ? ಅಂತದೇ ನೀರಾವರಿ ಯೋಜನೆಗಳು ಉತ್ತರ ಕರ್ನಾಟಕದಲ್ಲಿ ಬಹಳ ಬಾಕಿ ಇದಾವೆ. ಮತ್ತೆ ಈಗ ತರಾತುರಿಯಲ್ಲಿ ಕೆಲವು ಈಗ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿ ಕೆಲವು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವೆಲ್ಲವೂ ಸಹ ಸರಿ ಮಾಡುವಂತ ಸಾಮರ್ಥ್ಯ ಇವ್ರಿಗಾಗುತ್ತಾ, ಅಥವಾ ಒಂದು ಹೊಸ ಯೋಜನೆಗಳನ್ನ ಈ ನೀರಾವರಿ ಖಾತೆಯಲ್ಲಿ ಅಥವಾ ನೀರಾವರಿ ಕ್ಷೇತ್ರದಲ್ಲಿ ಮಾಡೋದಕ್ಕಾಗುತ್ತೆ ಇವರ ಒಂದು ಟೆನ್ಯೂರಲ್ಲಿ? ನೋಡಿ, ನಾವು ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಬರ್ತಾ ಇದೆ. ನಾವು ತಹಸೀಲ್ದಾರ್ ಕಚೇರಿಗಳಿಗೆ ಹೋಗಿ, ಕಂದಾಯ ಇಲಾಖೆಗಳಿಗೆ ಹೋಗಿ, ಅಲ್ಲೆಲ್ಲ ಒಂದಷ್ಟು ಸೋಷಿಯಲ್ ಆಡಿಟ್ ಮಾಡೋದ್ರ ಮೂಲಕ ಬಹಳಷ್ಟು ಬದಲಾವಣೆಗಳನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಂದಿದೆ. ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂತಹ ಭ್ರಷ್ಟಾಚಾರ ಅಕ್ರಮಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಮೇಲೆ ಕೇಸ್ ಹಾಕಿದ್ರು ನಾವು ಬಡದಾಡ್ತಾ ಇದ್ದೀವಿ. ಹಾಗೇನೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಅಲ್ಲಿ ನಡೆಯುವಂತ ಅಕ್ರಮಗಳ ವಿರುದ್ಧ ಹೋರಾಟ ಮಾಡ್ತಿದ್ವಿ. ಇವೆಲ್ಲ ನೋಡಿದಾಗ, ನಾವು ಕೆಲವೊಂದು ನೋಡಿದಾಗ ಸರ್ಕಾರಿ ಅಧಿಕಾರಿಗಳಲ್ಲಿ ಒಂದು ಮನೋಭಾವ ಇದೆ ಅನ್ನೋದು ನನ್ಗೆ ಎದ್ದು ಕಾಣಿಸ್ತು. ಸರ್ಕಾರಿ ನೌಕರಿ ಅನ್ನೋದು, ಸಂಬಳ ಅನ್ನೋದು ಏನಂತಾರೆ, ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ಯೋಗ್ಯತೆ ಇದ್ದಷ್ಟು, ಕೆಲಸ ನನ್ನ ಮರ್ಜಿ ಅಂತ. ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ಯೋಗ್ಯತೆ, ನಾನು ಎಷ್ಟು ಸಂಪಾದಿಸಬಲ್ಲನೋ ಅದ್ರ, ಇನ್ನು ಕೆಲಸ ನನ್ನ ಮರ್ಜಿ, ಇಷ್ಟ ಆದ್ರೆ ಮಾಡ್ತೀನಿ, ಕಷ್ಟ ಆದ್ರೆ ಬಿಡ್ತೀನಿ. ಇದೇ ಮನಸ್ಥಿತಿ ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಾಗುವವರೆಗೂ ಬಹುತೇಕರಿಗಿದೆ. ಅವರಿಗೆ ಕೊಟ್ಟಂತಹ ಇಲಾಖೆನ ನಮ್ಮ ಜಹಗೀರು ಅಂತ ಕೆಲವೊಬ್ರು ಭಾವಿಸ್ತಾರೆ. ಇಲ್ಲೊಂದು 3-4 ಇಲಾಖೆಗಳು ನಿಮ್ಗೆ ಗೊತ್ತಿರೋ ಹಾಗೆ ಬಹಳ ದೊಡ್ಡ ಸಂಪನ್ಮೂಲಗಳು ಖರ್ಚು ಮಾಡುವುದಕ್ಕೆ ಅವಕಾಶ ಇರುವಂತಹ ಇಲಾಖೆಗಳು. ಒಂದು ನೀರಾವರಿ, ಬೃಹತ್ ನೀರಾವರಿ ಇಲಾಖೆ, PWD ಇಲಾಖೆ, ಹಾಗೇನೆ ಸಮಾಜ ಕಲ್ಯಾಣ ಇಲಾಖೆ, ಮತ್ತು ಪಡಿತರ ಸಿವಿಲ್ ಅಂಡ್ ಏನಂತಾರೆ ಅದು ಡಿಸ್ಟ್ರಿಬ್ಯೂಷನ್, ಇದು ನಾಗರಿಕ ಮತ್ತು ಪಡಿತರ ಇಲಾಖೆ. ಯಾಕಂದ್ರೆ ಒಂದೊಂದಕ್ಕೂ 50,000 ಕೋಟಿ. ಸಾರಿಗೆ ಇಲಾಖೆ 10,000 ಕೋಟಿಗಿಂತ ಹೆಚ್ಚು ಒಂದು ಇಲಾಖೆಗೆ ಖರ್ಚು ಮಾಡುವಂತಹವು ಇದರಲ್ಲಿ ಕೆಲವೊಂದು. ಇದು PWDಗಂತೂ ಒಂದು 20-30 ಸಾವಿರ ಪ್ರತಿ ವರ್ಷ, ನೀರಾವರಿಗೂ ಒಂದು 15-20 ಸಾವಿರ. ಹೀಗೆ ಹಲವಾರು ಇಲಾಖೆಗಳು ಅಲ್ಲಿ ಬಹಳ ದೊಡ್ಡ ಯೋಜನೆಗಳನ್ನ ಹಾಕೊಳ್ತವೆ. ಬೆಂಗಳೂರು ಇನ್ಚಾರ್ಜ್ ಬಂದವ್ರಿಗೂ ಅಷ್ಟೇ. ಸೊ ಅಲ್ಲೆಲ್ಲ ಅವ್ರ ಏನ್ ಅನ್ಕೊಳ್ತಾರೆ, ಅವ್ರಿಗೆ ಒಂದು ಪಾಪ ಹಿಂದೆ ನಮ್ಮ ಇವತ್ತಿನ ಪ್ರಧಾನಮಂತ್ರಿಗಳು ಹೇಳಿದ್ರು, ಅದೆಷ್ಟೋ ಪರ್ಸೆಂಟ್ 10% ಸರ್ಕಾರನೂ ಅಂದಿದ್ರು ಸಿದ್ದರಾಮಯ್ಯನವ್ರ ಸರ್ಕಾರವನ್ನ, 10% ಸರ್ಕಾರ ಅಂದಿದ್ರು. ಈಗ ಕಾಂಗ್ರೆಸ್ ಅವರು ಬಿಜೆಪಿ 20% 30% ಸರ್ಕಾರ ಅಂತ ಇದ್ದಾರೆ. ಹೋಗ್ಲಿ, ಇವಾಗ ನಮ್ದು 10% ಅಲ್ಲ, ಇದು 0% ಸರ್ಕಾರ ಅಂತ ಪ್ರಧಾನಮಂತ್ರಿಗಳು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಇರ್ಲಿ, ವರ್ಸ್ಟ್ ಕೇಸ್ ಅಲ್ಲಿ 5% ಅಂದ್ಕೊಳ್ಳೋಣ. 5% ಅಂದ್ಕೊಂಡಾಗ್ಲೂ ಯಾರೋ ಒಬ್ರು ಬರ್ಬೇಕಾಗಿರುವಂತದನ್ನ 5% ಬಿಟ್ಕೊಡೋದಕ್ಕೆ ಇಷ್ಟ ಪಡ್ತಾರ ಆ ಮಂತ್ರಿಗಳು? ಇಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇಂತಿಂತ ಯೋಜನೆಗಳನ್ನ ತರಬೇಕು ಅಂತ ಅನ್ಸಿದ್ರು ಯಾರಿಗೆ ಆ ಇಲಾಖೆಯನ್ನ ವಹಿಸ್ಕೊಟ್ಟಿರ್ತಾರೋ ಅದೇ ಮಂತ್ರಿಯ ಮೂಲಕವೇ ಇವ್ರಿಗೂ ಒಂದಷ್ಟು ಬರಬೇಕಾಗುತ್ತೆ ಹೊರತು, ಬಂದ್ರೆ ಆ ತರಕ್ಕಿದ್ರೆ ಇವ್ರು ನೇರವಾಗಿ ಹಸ್ತಕ್ಷೇಪ ಮಾಡೋದಿಕ್ ಆಗೋದಿಲ್ಲ. ಆ ಇಲಾಖೆಯ ಮಂತ್ರಿಯ
ಹೊಣೆಗಾರಿಕೆ ಅದು ಪೂರ್ತಿ ಜವಾಬ್ದಾರಿ ಅಲ್ಲೇ ಇರುತ್ತೆ. ಅವರೇ ನೇರವಾಗಿ ಡೆಲ್ಲಿ ಜೊತೆನೂ ಡೀಲ್ ಮಾಡ್ಕೊಳ್ತಾರೆ, ಯಾವ್ದಕ್ಕೆ ಮಂಜೂರು ಮಾಡ್ಬೇಕು, ಯಾವ್ದಕ್ ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಇವರು ಬಜೆಟ್ ಅಲ್ಲಿ ಕೆಲವೊಂದು ಅಲೋಕೇಶನ್ ಮಾಡಬಹುದು, ಆದರೆ ಅದನ್ನ ಅನುಷ್ಠಾನ ಮಾಡಿಸೋದು, ಆಮೇಲೆ ಆ ಇಲಾಖೆಯಿಂದಾನೇ ಬರ್ಬೇಕಾಗುತ್ತೆ. ಇಲಾಖೆಯಿಂದಾನೇ ಒಂದು ಸೂಕ್ತವಾದಂತಹ ಒಂದು ಪ್ರಪೋಸಲ್ ಬರ್ಲಿಲ್ಲ. ಈಗ ಯಾವ್ದು ನಾನು ಅಮೆರಿಕದಲ್ಲಿದ್ದಾಗ ಅಲ್ಲಿ ಇದು ಬರಾಕ್ ಒಬಾಮಾ ಫಸ್ಟ್ ಟೈಮ್ ಅಧ್ಯಕ್ಷ ಆದಾಗ ಬಹುಶಃ ಜಾನ್ ಮೆಕೇನ್ ಅಂತ ಅವ್ರು ನಿಂತಿದ್ದು, ಅವ್ರ ರನ್ನಿಂಗ್ ಮೇಟ್ ವೈಸ್ ಪ್ರೆಸಿಡೆಂಟ್ಗೆ ಸಾರಾ ಪೇಲಿನ್ ಅಂತ ಒಬ್ರಾಗಿದ್ರು. ಆ ಸಂದರ್ಭದಲ್ಲಿ ಅವ್ರು ಸಾರಾ ಪೇಲಿನ್ ಇಸ್ ಫ್ರಮ್ ಅಲಾಸ್ಕಾ ಸ್ಟೇಟ್. ಅಲ್ಲಿ ಅವರು ಹೇಳ್ತಾ ಇದ್ದಿದ್ದು, ಅಲ್ಲಿನ ಸೆನೆಟರ್ಗಳು ಅಲ್ಲಿದ್ದಂತವ್ರು ವಾಷಿಂಗ್ಟನ್ ಡಿ.ಸಿ ಇಂದ ಕೆಲವೊಂದು ಯೋಜನೆಗಳನ್ನ ತರ್ತಾರೆ. ಒಂದು ಬ್ರಿಡ್ಜ್ ಟು ನೋವೇರ್, ಆ ಸೇತುವೆ ಕಟ್ಟಿದ್ದಾರೆ, ಆ ಸೇತುವೆನ ಯಾರು ಬಳಸೋದಿಲ್ಲ, ಇಟ್ ಗೋಸ್ ನೋವೇರ್, ಬ್ರಿಡ್ಜ್ ಟು ನೋವೇರ್ ಅಂದ್ರೆ ಕೇವಲ ಅಲ್ಲಿ ಕಾಂಕ್ರೀಟ್ ಮಾಡಿ ಸೇತುವೆ ನಿರ್ಮಾಣ ಮಾಡಿ ದುಡ್ಡು ಕಮಿಷನ್ ಹೊಡಿಬೇಕು ಅನ್ನೋ ಕಾರಣಕ್ಕಷ್ಟೇ ಕಟ್ಟಿದ್ದಾರೆ ಹೊರತು ಅದ್ರಲ್ಲಿ ಯಾವುದೇ ತರಹದ ಅದರಿಂದ ಯಾವುದೇ ಉಪಯೋಗ ಇಲ್ಲ ಅನ್ನೋದನ್ನ ಅವತ್ತು ಆ ಒಂದು ಉಪಮೆ ಇಟ್ಕೊಂಡು ಹೇಳ್ತಾ ಇದ್ರು, ಬ್ರಿಡ್ಜ್ ಟು ನೋವೇರ್ ಅಂತ. ಸೊ ನಮ್ಮಲ್ಲಿ ಆಗುವಂತ ಯೋಜನೆಗಳು ಅಷ್ಟೇ, ಬ್ರಿಡ್ಜ್ ಟು ನೋವೇರ್, ಡ್ಯಾಮ್ ಫಾರ್ ನೋ ಬಡಿ, ಡ್ಯಾಮ್ ಫಾರ್ ನೋ ವಾಟರ್. ಈಗ ಕರ್ನಾಟಕದಲ್ಲಿ ಇದೇ ಒಂದು ನಾನು ವಿಚಾರ ಕೇಳಬೇಕು ಅಂದ್ರೆ, ಸಣ್ಣ ನೀರಾವರಿ ಸಚಿವರಾಗಿದ್ರು ಇತ್ತೀಚೆಗೆ ಮಾಧುಸ್ವಾಮಿ ಅವರು ಒಂದು ವರ್ಷ ಸದನದಲ್ಲಿ 2018ರಲ್ಲಿ ಅನ್ಸುತ್ತೆ, ಇಲ್ಲಿ ನಮ್ಮ ಬೆಂಗಳೂರು ಅಂದ್ರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ತಮಿಳುನಾಡು ಗಡಿಯಲ್ಲಿ, ಬಂಗಾರಪೇಟೆ ತಾಲೂಕಿನಲ್ಲಿ ತಮಿಳುನಾಡು ಗಡಿಯಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಈ ಭಾಗದ ಕೆಲವೊಂದು ನದಿಗಳು, ಬೆಂಗಳೂರು ಗ್ರಾಮಾಂತರ ಮತ್ತು ಮಾಲೂರು ತಾಲೂಕು, ಕೋಲಾರದ 1-2-3 ತಾಲೂಕುಗಳಿಂದ ಹರಿಯುವಂತ ನೀರಿಗೆ ಅಲ್ಲೊಂದು ಡ್ಯಾಮ್ ಕಟ್ತಾರೆ. ಅಲ್ಲಿ IAS ಇಂದ ಬೇರೆ ಬೇರೆ ಕಡೆಯಿಂದ ಕಟ್ತಿದ್ದಾರೆ, ಈಗ ಆಲ್ರೆಡಿ ಬಹುತೇಕ ಮುಗಿತಾ ಬಂದಿದೆ. ಬೇರೆ ಬೇರೆ ಕಡೆಯಿಂದ ಆ ಡ್ಯಾಮ್ಗೆ ತುಂಬುವಷ್ಟು ನೀರು ಇಲ್ಲಿ ಇಲ್ಲ ಅಂತ ವರದಿ ಕೊಟ್ಟಿರ್ತಾರೆ. ಆ ವರದಿಯನ್ನು ಇಟ್ಕೊಂಡು ಮಾಧುಸ್ವಾಮಿ ಅವರು ಸದನದಲ್ಲಿ ಏನು ಮಾತನಾಡಿರ್ತಾರೆ, ಮತ್ತೆ ಅವರು ಸ್ಥಳಕ್ಕೂ ಹೋಗಿ ಪರಿಶೀಲನೆ ಮಾಡ್ಕೊಂಡು ಬಂದಿರ್ತಾರೆ. ಆ ಮಾಧುಸ್ವಾಮಿ ಅವ್ರು ಏನಾದ್ರು ಅವರು ಮಂತ್ರಿ ಆಗಿದ್ದಾಗ ಆ ಒಂದು ನಿರುಪಯುಕ್ತ ಯೋಜನೆಯನ್ನ ನಿಲ್ಲಿಸೋದಿಕ್ಕಾಗ್ಲಿ, ಅದನ್ನ ಪುನರ್ ಪರಿಶೀಲನೆ ಮಾಡೋದಿಕ್ಕಾಗಿ ಮುಂದಾದ್ರ? ಸಾಧ್ಯ ಆಯ್ತಾ? ಆಗ್ಲಿಲ್ಲ. ಸೊ ಹಾಗಾಗಿ ಅದು ಏನೇನು ಆ ದುಡ್ಡು ಮಾಡೋದಿಕ್ಕೆ ಕಾಂಕ್ರೀಟ್ಗೆ ಏನೇನು ಯೋಜನೆಗಳು ಬೇಕೋ ಅದನ್ನ ಆಯಾಯ ಮಂತ್ರಿಗಳು ಮಾಡ್ಕೊಳ್ತಾರೆ, ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ ಕೊಡ್ಲೇಬೇಕಾಗುತ್ತೆ. ನನಗಂತೂ ಏನು ತುಂಬಾ ಹೊಸ ತರಹದ ಯೋಜನೆಗಳನ್ನ ಇವ್ರು ಇಟ್ಕೊಳಕ್ ಆಗುತ್ತೆ. ಯಾಕಂದ್ರೆ ಹಸ್ತಕ್ಷೇಪ ಅಂತಲ್ಲ, ಇವೆಲ್ಲ ಇವತ್ತು ಕಮಿಷನ್ ಮತ್ತು ದುಡ್ಡು ಮಾಡಿಕೊಳ್ಳುವಂತ ವ್ಯವಹಾರಗಳಿರುವಂತಹ ಖಾತೆಗಳು. ಹಾಗಾಗಿ ಒಂದು ಕನಸಿಟ್ಟುಕೊಂಡು ಬರ್ಬೇಕು ಅಂದ್ರೆ ಆ ಮನುಷ್ಯ ರಾಜ್ಯದ ಜನರಿಂದ ಆಯ್ಕೆ ಆಗಿರ್ಬೇಕು. ಆತನ ಏನಂತಾರೆ ಅಕೌಂಟಬಿಲಿಟಿ ರಾಜ್ಯದ ಜನತೆಗೆ ಮಾತ್ರ ಇರಬೇಕು. ಮತ್ತೆ ಆತನ ಸಂಪುಟ, ಆ ವ್ಯಕ್ತಿ ಆಯ್ಕೆ ಮಾಡಿಕೊಳ್ಳೋದು ಎಲ್ರು ಹೇಳ್ತಾರೆ, ಬಹಳ ದೊಡ್ಡದಾಗಿ ಹೇಳ್ತಾರೆ, ಏನೋ ಕ್ಯಾಬಿನೆಟ್ ಇಸ್ ದ ಪ್ರಿರಾಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್ ಅಂತ. ಏನು ಪ್ರಧಾನ ಮಂತ್ರಿಯನ್ನ ಭೇಟಿ ಮಾಡ್ಕೊಂಡು ಬಂದು ಒಂದು ವಾರ ಆದ್ಮೇಲೆ ನಾವು ಮಂತ್ರಿ ಮಂಡಲ ಮಾಡ್ತೀವಿ ಅಂದ್ರೆ ವೆರ್ ಇಸ್ ದ ಪ್ರಿರಾಗೇಟಿವ್? ನಥಿಂಗ್ ಬಟ್ ಎ ಜೋಕ್. Only jokers can say that cabinet who should be ministers and who should not be is the prerogative of the chief minister ಅನ್ನೋದು. It's a joke. So ಹಾಗಾಗಿ joke of democracy. ಅಷ್ಟೇ mockery of democracy, mockery of our ಏನಂತಾರೆ this parliamentary democracy. Yes sir. ಈಗ ಸೊ ಹಾಗಾಗಿ ಹೇಳಿ. ನಾವು ರಾಜ್ಯಕ್ಕೆ ಈಗ ನೀವೇನು ಹೇಳ್ತಾ ಇದ್ದಿಲ್ಲ, ಈಗ ಇವರು ಸಚಿವ ಸಂಪುಟಕ್ಕೆ ಅನುಮತಿ ಕೇಳಕ್ ಹೋಗ್ಬೇಕು, ಪ್ರತಿಯೊಂದು ನಿರ್ಧಾರಗಳಿಗೂ ಹೈಕಮಾಂಡ್ ಕಡೆಗೆ ನೋಡ್ಬೇಕು, ಈ ಕಡೆ ಯಡಿಯೂರಪ್ಪರ ಕಡೆ ನೋಡ್ಬೇಕು, ಮತ್ತೆ ನೀವು ಹೇಳ್ದಾಗೆ ತಮ್ಮ ಕೊಲೀಗ್ಸ್ ಕಡೆನೂ ನೋಡ್ಬೇಕು. ಸೊ ಈ ಬ್ಯಾಲೆನ್ಸಿಂಗ್ ಇದೆಯಲ್ಲ, ಅಂದ್ರೆ ಇದೊಂಥರ ನೀವು ಹೇಳ್ದಾಗೆ ಸಿಇಒಗಿಂತ ಜಾಸ್ತಿ ದೊಡ್ಡ ಟಾಸ್ಕ್ ಅನ್ಸುತ್ತೆ ಒಬ್ಬ ಸಿಇಒ, ಕಂಪ್ನಿ ಸಿಇಒ. ತುಂಬಾ ದೊಡ್ಡ ನಾನು ಸಿಇಒಗೆ ಅದು ಸರಿಯಾಗಿ ಉಪಮೆ ಸಿಗ್ಲಿಲ್ಲ, ಬಟ್ ಏನಂತಾರೆ ಹ್ಯಾಂಡ್ ಪಿಕ್ಡ್ ಆರ್ ನಾಮಕಾವಸ್ಥೆ ಸಿಇಒ ತರ ಕಷ್ಟ. ಅದನ್ನೇ ಕೇಳಿದ್ರು ನಮ್ಮ ಪತ್ರಕರ್ತರೆಲ್ಲ ನಾವು ಕೇಳಿದಕ್ಕೆ ಅವ್ರು ಹೇಳಿದ್ರು, ನೀವು ಒಬ್ಬ ರಬ್ಬರ್ ಸ್ಟ್ಯಾಂಪ್ ಸಿಎಂ ಅಂತ ಹೇಳಿದಾಗ, ಇಲ್ಲ ನಾನು ಒಬ್ಬ ಆಧುನಿಕ ಆಡಳಿತ ಕೊಡ್ತಕ್ಕಂತ ಒಂದು ಸೀಲಿನ ಇತಿಹಾಸ ಓದುತ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ಅದು ನೀವು ಒಪ್ತೀರಾ? ವಾಟ್ ವುಡ್ ಯು ಎಕ್ಸ್ಪೆಕ್ಟ್? ನಾನು ರಬ್ಬರ್ ಸ್ಟಾಂಪ್ ಅಲ್ಲ, ಹೌದು ರಬ್ಬರ್ ಸ್ಟಾಂಪ್ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಇಲ್ಲ, ನಾನು ಆಧುನಿಕ ಆಡಳಿತವನ್ನ ಒತ್ತಕ್ಕಂತ ರಬ್ಬರ್ ಸ್ಟಾಂಪ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಮಾಡರ್ನ್ ಜನರು ಸ್ಟಾಂಪ್ ಒತ್ತುವಂತದೇನೋ ಹಾಕ್ತೀನಿ ಅಂತೇನೋ. ಹೌದೌದು. ಇಲ್ಲಿ ಇವರು ಸಚಿವ ಸಂಪುಟ ಅನುಮತಿ ಕೇಳಕ್ ಹೋಗೋ ಜೊತೆಗೆ ನಮ್ಮ ರಾಜ್ಯದ ಕೆಲವು ಸಮಸ್ಯೆಗಳಿದೆ. ಅಂದ್ರೆ ನಮ್ಮ ರಾಜ್ಯಕ್ಕೆ ಈಗಾಗ್ಲೇ ಹಿಂದೆ ಈಗ ಹೋಗಿರ್ತಕ್ಕಂಥ ಅವರ ಏನು ಹಿಂದಿನ ಇದ್ರಲ್ಲ ಸಿಎಂ ಅವರು 2.5 ಲಕ್ಷ ಕೋಟಿ ಸಾಲವನ್ನ ಮಾಡಿ ಹೊರಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ.
ಆ ಸಾಲ ತೀರಿಸೋ ಬಗೆ ಹೇಗೆ? ಮತ್ತು ನಮ್ಮ GST ಪಾಲು ನಮ್ಗೆ ಇನ್ನೂ ಬಂದೇ ಇಲ್ಲ. ಈಗಾಗಲೇ 2019 ಮತ್ತು ಈ ಬಾರಿ 2020 ಮತ್ತು 2021 ಏನು 3 ಸಲನೂ ಪ್ರವಾಹ ಬಂದಿತ್ತು. ಆ ಪ್ರವಾಹಕ್ಕೆ ಇನ್ನೂವರೆಗೆ ಸರಿಯಾದಂತಹ ಪರಿಹಾರ ಸಿಕ್ಕಿಲ್ಲ. ಈಗ ಕೇವಲ 600 ಕೋಟಿ 500 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಪರಿಹಾರ ಇದು ಯಾವುದೂ ಇಲ್ದೇನೆ, GST ಇಲ್ದೇನೆ, ಸಾಲ ತಲೆ ಮೇಲೆ ಹೊತ್ಕೊಂಡು, ಪರಿಹಾರದ ಹಣ ಇಲ್ದೇನೆ ಕೋವಿಡ್ ಮತ್ತೆ ಪ್ರವಾಹವನ್ನ ಈ ಹೊಸ ಮುಖ್ಯಮಂತ್ರಿ ಹೇಗೆ ನಿರ್ವಹಣೆ ಮಾಡ್ತಾರೆ? ನೀವು ಹೇಳಿದಂತಹ ಕೆಲವೊಂದು ವಿಚಾರಗಳ ಜೊತೆಗೆ ಇನ್ನೊಂದೆರಡು ನಾನು ಆಡ್ ಮಾಡ್ಬೇಕು. ಸ್ವತಃ ನಾನು ಆರಂಭದಲ್ಲಿ ಹೇಳಿದಾಗೆ ಇವರು ಕಳಸಾ ಬಂಡೂರಿ ಮಲಪ್ರಭಾ ಯೋಜನೆಯಿಂದ ನೀರು ತಂದು ನಮ್ಮ ಹಾವೇರಿ ಶಿಗ್ಗಾವಿ ಇಲ್ಲಿ ನಾವು ಹನಿ ನೀರಾವರಿ ಆದ್ರೂ ಮಾಡ್ಬೇಕು ಅಂತ ಹೇಳಿ ಅವರು ಪಾದಯಾತ್ರೆ ಮಾಡಿದ್ರು, ಒಂದಷ್ಟು ಮಾಡಿದ್ರು. ಆದ್ರೆ ಕಳಸಾ ಬಂಡೂರಿ ಮತ್ತು ಮಹದಾಯಿ ಸಮಸ್ಯೆ ಏನಿದೆ ಇವತ್ತಿಗೂ ಬಗೆಹರಿದಿಲ್ಲ. ಪರಿಹಾರ ಬಿಜೆಪಿಯವರು 2019 ಚುನಾವಣೆಯಲ್ಲಿ 2018 ಚುನಾವಣೆಯಲ್ಲಿ ವಿಶೇಷವಾಗಿ ಕಳಸಾ ಬಂಡೂರಿ ಮತ್ತು ಮಹದಾಯಿ ಹೋರಾಟ ನಡೀತಿದ್ದಾಗ ಕಾಂಗ್ರೆಸ್ನವ್ರ ಕೈಯಲ್ಲಿ ಇದಾಗಲ್ಲ, ನಾವು ಗೆದ್ರೆ ಕೇಂದ್ರದಲ್ಲೂ ನಮ್ಮದೇ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ, ನಾವು ಮಾಡಿಸ್ತೀವಿ ಅಂದ್ರು. ಆದ್ರೆ ಅದೇ ಸಮಯದಲ್ಲಿ ಗೋವಾದಲ್ಲೂ ಅವ್ರದೇ ಬಿಜೆಪಿ. ಈಗಂತೂ ಮೂರೂ ಕಡೆ ಗೋವಾ ರಾಜ್ಯ, ಕರ್ನಾಟಕ, ಕೇಂದ್ರ ಅಂದ್ರೆ ಒಕ್ಕೂಟ ಸರ್ಕಾರ, ಮೂರೂ ಕಡೆನೂ ಬಿಜೆಪಿ ಇದ್ದು ಕಳಸಾ ಬಂಡೂರಿ ಇವತ್ತು ಬಗೆಹರಿದಿದೆ. ಸೊ ಹಾಗಾಗಿ ಒಂದು ಕನ್ಫ್ರಂಟೇಷನಲ್ ಆಗಿ ಹೋಗಿ ಗಟ್ಟಿಯಾಗಿ ಕಳಸಾ ಬಂಡೂರಿ ಇದೇನಿದೆ ಅದು ಸಮಸ್ಯೆ ಬಗೆಹರಿಸ್ಬೇಕು, ನಾವು ಆ ನೀರನ್ನ ಇಲ್ಲಿ ಬಳಸ್ಕೊಳ್ಬೇಕು, ಮಹದಾಯಿ ನದಿ ನೀರನ್ನ ಒಂದಷ್ಟು ಹೆಚ್ಚುವರಿ ನೀರನ್ನ, ನಮ್ಮ ಪಾಲಿನ ನೀರನ್ನ ನಾವು ಮಲಪ್ರಭಾ ನದಿಗೆ ಹರಿಸ್ಕೊಂಡು ಬಯಲುಸೀಮೆಯಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಕೆಲವು ತಾಲೂಕುಗಳು, ಧಾರವಾಡ ಜಿಲ್ಲೆಯ ಕೆಲವು ತಾಲೂಕುಗಳು, ಗದಗ ಜಿಲ್ಲೆಯ ಕೆಲವು ತಾಲೂಕುಗಳು, ಈ ಮೂರೂ ಜಿಲ್ಲೆಗಳಲ್ಲಿ ನಾವು ಅಲ್ಲಿ ನೀರಾವರಿಗೆ ಅದನ್ನ ಬಳಸಬೇಕಾಗುತ್ತೆ, ದಯವಿಟ್ಟು ಅನುಮತಿ ಕೊಡಿ ಅಂತೇಳಿ ಒಂದು ಆ ಲೀಗಲ್ ಏನಿದೆಯೋ ಅದನ್ನ ಇವ್ರ ಕೈಯಲ್ಲಿ ಮಾಡೋದಿಕ್ಕಾಗುತ್ತಾ? ಬಹುಶಃ ಇವರು ಕೇಂದ್ರ ಸರ್ಕಾರದ ವಿರುದ್ಧ ಕನ್ಫ್ರಂಟೇಷನ್ ಹೋಗುವಂತ ಯಾವುದನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಡೋದಿಲ್ಲ, ಅದಂತೂ ಶತಸಿದ್ಧ. ಆದ್ರೆ ಇಲ್ಲಿ ಒಂದಷ್ಟು ಮೇಕೆದಾಟು ವಿಚಾರಕ್ಕೆ ಒಂದಷ್ಟು ಮಾತನಾಡಬಹುದು ಅನ್ಸುತ್ತೆ. ಯಾಕೆಂದ್ರೆ ಅದು ಅವರ ವಿರೋಧ ಪಕ್ಷವಾಗಿರುವಂತಹ DMK ಆಡಳಿತದಲ್ಲಿ ಇರುವಂತಹ ತಮಿಳುನಾಡಲ್ಲಿ. ಹಾಗಾಗಿ ಒಕ್ಕೂಟ ಸರ್ಕಾರ ಬಗೆಹರಿಸುತ್ತೋ ಬಿಡುತ್ತೋ ಒಂದಷ್ಟು ವಾಗ್ಬಾಣಗಳನ್ನ ಇವ್ರು ಮಾತನಾಡಬಹುದು. ಆದ್ರೆ ಟೇಬಲ್ಗೆ ಕರೆಸಿ ಕೂರಿಸಿ ಮಾತನಾಡಿ ಬಗೆಹರಿಸಬೇಕಾಗಿರುತ್ತದೆ ಒಕ್ಕೂಟ ಸರ್ಕಾರ ಅದನ್ನ ಮಾಡುವಂತಹ ಸ್ಥಿತಿಯಲ್ಲಿ ಇವತ್ತು ಇಲ್ಲ. ಹಾಗಾಗಿ ಈ ಸಮಸ್ಯೆನ ಹೇಗೆ ಬಗೆಹರಿಸ್ತಾರೆ? ಇನ್ನು GST ವಿಚಾರಕ್ಕೆ ನಮ್ಮ ಕರ್ನಾಟಕದಿಂದನೇ ಆಯ್ಕೆಯಾಗಿ ಹೋಗಿದ್ದಂತವ್ರು ನಿರ್ಮಲಾ ಸೀತಾರಾಮನ್ ಅವರ ಮುಂದೆ ಹೋಗಿ ಬಹಳ ಚೆನ್ನಾಗಿ ಇವ್ರಿಗೆ ಹಿಂದಿನವ್ರಿಗಿಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕನ್ನಡ ಬರೋದಿಲ್ಲ, ಇವರಿಗೆ ಯಾರಿಗೆ ಯಡಿಯೂರಪ್ಪನವರಿಗೆ ಸ್ವತಂತ್ರವಾಗಿ ಒಂದಷ್ಟು ವಿಚಾರಗಳನ್ನ ಮಾತನಾಡುವಷ್ಟು ಹಿಂದಿ ಆಗ್ಲಿ ಇಂಗ್ಲಿಷ್ ಆಗ್ಲಿ ಇರ್ತಾ ಇರ್ಲಿಲ್ಲ. ಆದ್ರೆ ಬೊಮ್ಮಾಯಿ ಅವರಿಗೆ ಹಿಂದಿಲಾಗ್ಲಿ ಇಂಗ್ಲಿಷಲ್ಲಾಗ್ಲಿ ಮಾತನಾಡೋದಿಕ್ಕೆ ಚೆನ್ನಾಗಿ ಬರುತ್ತೆ. ಅವರು ವಿಚಾರವನ್ನ ಮಂಡಿಸಬಲ್ಲರು. ಆದರೆ ವಿಚಾರವನ್ನ ಯಾವ ಒಂದು ಭಾವದಲ್ಲಿ, ಯಾವ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಂಡಿಸಬಲ್ಲರು ಅನ್ನೋದು ಇರುವಂತಹದ್ದು ಪ್ರಶ್ನೆ. ಹಾಗಾಗಿ GST ವಿಚಾರಕ್ಕೂ ಅದು ಏನು ಕೇಂದ್ರ ಸರ್ಕಾರ ಇಷ್ಟ ಆದ್ರೆ ಕೊಡುತ್ತೆ, ಅವ್ರಿಗೆ ಬೇಡ ಅಂದ್ರೆ ಬಿಡುತ್ತೆ ಅಷ್ಟೇ. ಇವ್ರೇನು ಹೋಗಿ ಗಟ್ಟಿಯಾಗಿ ಕೇಳ್ಕೊಂಡು ಬರೋದಿಲ್ಲ. ಸೊ ಹಾಗಾಗಿ ಇಂತಹ ಹಲವಾರು ವಿಚಾರಗಳ ಬಗ್ಗೆ ನೀವ್ ಇನ್ನೊಂದು ಯಾವ್ದೋ ಒಂದು ವಿಚಾರ ಹೇಳಿದ್ವಿ GST ಜೊತೆಗೆ. GST ಇದು ನೆರೆ ಪರಿಹಾರಕ್ಕೂ ಅಷ್ಟೇ. ನೆರೆ ಪರಿಹಾರದ ವಿಚಾರದಲ್ಲಿಯೂ ಅಷ್ಟೇ ಡಾಕ್ಯುಮೆಂಟೇಶನ್ ಮಾಡಬೇಕಾಗುತ್ತೆ. ಅದನ್ನ ಸಶಕ್ತವಾಗಿ ಮಾಧ್ಯಮಗಳ ಮೂಲಕವೂ ಸಹ ಹೇಳ್ಬೇಕಾಗುತ್ತೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕಾಗುತ್ತೆ. ಅವೆಲ್ಲವನ್ನೂ ಸಹ ಮಾಡುವಷ್ಟು ಆಗುತ್ತಾ? ಐ ಡೌಟ್. ಸೊ ಹಾಗಾಗಿ ಕೇಂದ್ರ ಒಕ್ಕೂಟ ಸರ್ಕಾರದಿಂದ ಬಸವರಾಜ ಬೊಮ್ಮಾಯಿ ಅವರು ಏನಾದ್ರು ಮಾಡಿಸ್ಕೊಳ್ಬಲ್ಲರು ಅಂತ ಏನಾದ್ರು ಅಲ್ಲಲ್ಲ. ಈಗ ಇದು ಯಾಕೆಂದ್ರೆ ಇದು ಚುನಾವಣೆ ವರ್ಷ ಅಲ್ಲ. ಈಗ ಇನ್ನೊಂದ 10 ತಿಂಗಳು 12 ತಿಂಗಳಲ್ಲಿ ಅವ್ರಿಗೆ 18 ತಿಂಗಳು ಅವರು ಚುನಾವಣೆಗೆ ಹೋಗ್ಲೇಬೇಕು, ಅವರು ಚುನಾವಣೆಗೆ ತಯಾರಾಗ್ಲೇಬೇಕಲ್ಲ. ಸೊ ಹಂಗಾಗಿ ಚುನಾವಣೆ ವರ್ಷ ಆಗಿರೋದ್ರಿಂದ ಒಂದು ಹೊಸ ನಾಯಕತ್ವನ ಹುಟ್ಟಾಕ್ಬೇಕು ಅಂತೇಳಿ ಇವರು ಅನ್ಕೊಂಡಿರೋದ್ರಿಂದ ಆ ರೀತಿ ಏನಾದ್ರು ಲಾಭ ಆಗತ್ತಾ ಕರ್ನಾಟಕಕ್ಕೆ? ಮುಂದಿನ ವರ್ಷ ಬಹುಶಃ ಆಗಸ್ಟ್ ನಂತರ ಆ ತರಹದ ಒಂದಷ್ಟು ಲಾಭ ಆಗಬಹುದೇ ಹೊರತು ಅದು ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಎಲ್ಲಾ ಕಡೆ ಹೋಗಿ 50,000 ಕೋಟಿ 1.5 ಲಕ್ಷ ಕೋಟಿ ನನ್ನ ಯೋಜನೆಗಳನ್ನ ಅಂತ ಹೇಳ್ತಾ ಇದ್ರಲ್ವಾ. ಬಿಹಾರಕ್ಕೆ ಕೊಟ್ರ ಗೊತ್ತಿಲ್ಲ, ಇನ್ಯಾವ್ಯಾವ ರಾಜ್ಯಕ್ಕೆ ಕೊಟ್ರೋ ಗೊತ್ತಿಲ್ಲ. ಅವ್ರಂತೂ ಅವರ ಬಲಗೈ ಬಂಟ ಆಗಿರುವಂತಹ ಅಮಿತ್ ಶಾ ಅವ್ರು ಹೇಳಿದ ಹಾಗೆ ಜೂಮ್ಲಾಗಳನ್ನ
ಏನೋ ಎಲೆಕ್ಷನ್ ಜುಮ್ಲಾ ಅಂತಾರಲ್ವಾ, ಆ ತರದ ಮಾತುಗಳನ್ನ ಹೇಳಿ ಬರ್ತಾ ಇದಾರೆ. ಯಾರನ್ನು ಅವ್ರನ್ನ ಪ್ರಶ್ನೆ ಮಾಡಿಲ್ಲ. ಪಾಪ ಅವರು ಪತ್ರಿಕಾಗೋಷ್ಠಿ ಕರೆಯೋದಿಲ್ಲ. ಯಾರು ನರೇಂದ್ರ ಮೋದಿ ಅವರು ಅವ್ರನ್ನ ಯಾರನ್ನು ಪ್ರಶ್ನೆ ಮಾಡಿ, ಸ್ವಾಮಿ ನೀವು ಬಿಹಾರಕ್ಕೆ 1.5 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಕೊಡ್ತೀನಿ ಅಂದ್ರಿ, ಎಷ್ಟು ಕೊಟ್ಟಿದ್ದೀರಾ ಅಂತ ಯಾರು ಕೇಳಿಲ್ಲ. ಹಾಗಾಗಿ ಆ ತರಹದ ಮೂಗಿನ ಮೇಲೆ ಬೆಣ್ಣೆ ಸವರುವಂತಹ ಯೋಜನೆಗಳನ್ನ ನಾವು ಮುಂದಿನ ವರ್ಷ 2022 ಆಗಸ್ಟ್ ನಿಂದ ನಿರೀಕ್ಷಿಸಬಹುದು. ಅದಕ್ಕಿಂತ ಮೊದಲು ಈ ಮುಂದಿನ 8, 9, 10 ತಿಂಗಳು, ಇನ್ ಮುಂದಿನ 1 ವರ್ಷದ ಕಾಲ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದ ಯೂನಿಯನ್ ಗವರ್ಮೆಂಟ್. ಒಂದು ಅನುದಾನ ಮತ್ತೆ ಏನೇ ಭ್ರಷ್ಟಾಚಾರ ಎಲ್ಲ ಬಿಟ್ರು ಸಹ ಈ ಸರ್ಕಾರಕ್ಕೆ ಆಂತರಿಕ ಕಚ್ಚಾಟ ಮತ್ತೆ ಏನು ನಾವೇನು ಹೇಳ್ತಿದ್ವಲ್ಲ ಆ ಒಂದು ಸಮಸ್ಯೆ ಇಲ್ಲ ಅಂದ್ರೆ ಈ ಟೆನ್ಯೂರ್ ಕಂಪ್ಲೀಟ್ ಮಾಡಿ ಅಟ್ಲೀಸ್ಟ್ ಜನಗಳ ಹತ್ರಕ್ಕೆ ಮತಗಳನ್ನು ಕೇಳುವಂತ ಸ್ಥಿತಿಗಾರು ಇವ್ರು ಹೋಗ್ತಾರ? ಅದೆಲ್ಲವೂ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಕೆಮಿಸ್ಟ್ರಿ ಮೇಲೆ ಇದೆ. ಮತ್ತು ಅದೇ ಸಮಯದಲ್ಲಿ ಆ ಕೆಮಿಸ್ಟ್ರಿ ಕೇಂದ್ರದ ಬಿಜೆಪಿ ಹೈಕಮಾಂಡ್ ಜೊತೆಗೂ ಇರ್ಬೇಕು. ಅಲ್ಲ, ಯಾಕೆಂದ್ರೆ ಈಗಾಗ್ಲೇ ಒಂದು ಕೆಮಿಸ್ಟ್ರಿ ಫೇಲ್ಯೂರ್ ಆಗಿರೋದು ನಿಮ್ಗೆ ಗೊತ್ತಿದೆ. ಏನು ಅವರೇ ಯಡಿಯೂರಪ್ಪ ಅವರೇ ಬಹಳ ಪ್ರೀತಿಯಿಂದ ಕರ್ಕೊಂಡ್ ಬಂದಂತ ಡಿ.ವಿ. ಸದಾನಂದ ಗೌಡ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಹೇಗ್ ತಿರುಗಿ ಬಿದ್ರು, ಕೊನೆಗೆ ಅದನ್ನ ಸಹಿಸಲಾಗದೆ ಹೇಗೆ ಅವ್ರು KJP ಕಟ್ಟಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಕೊನೆಗೆ ಆ KJP ಕಟ್ಟಿದ್ದು ವಾಪಸ್ ಅವ್ರು ಯಾಕೆ ಬಂದ್ರು ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಈ ಮತ್ತೆ ಇತಿಹಾಸ ಇಲ್ಲಿ ಮರುಕಳಿಸುತ್ತಾ? ಅದೇ ಆ ವಿಚಾರವನ್ನ ಅಂದ್ರೆ ಯಡಿಯೂರಪ್ಪನವರು 10 ವರ್ಷದ ಹಿಂದೆ ಇದ್ದ ಯಡಿಯೂರಪ್ಪನವರಲ್ಲ ಈಗಿರುವಂತ. ಆ ಒಂದು ಕಾರಣದಿಂದಾಗಿ ನಾವು ಹೀಗಿನ ಅಂತ ಹೇಳೋದಿಕ್ ಆಗೋದಿಲ್ಲ. ಅದು ಇನ್ನು ಯಡಿಯೂರಪ್ಪನವರಿಗೆ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಮತ್ತು ಅವರು ದೈಹಿಕವಾಗಿ ಎಷ್ಟು ನಾನು ಸಶಕ್ತ ಅಂತ ಭಾವಿಸ್ತಾ ಇದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಹಾಗಾಗಿ ಆದ್ರೆ ಕರ್ನಾಟಕದಲ್ಲಿ 3 ಜನ ಪ್ರಮುಖರು ಇವತ್ತಿನ ಕರ್ನಾಟಕದಲ್ಲಿ 10, 20, 30 ಕ್ಷೇತ್ರಗಳ ಫಲಿತಾಂಶವನ್ನ ಬದಲಿಸಬಲ್ಲಷ್ಟು ಪ್ರಭಾವ ಇರುವಂತವ್ರು. ಒಂದು ಯಡಿಯೂರಪ್ಪನವರು, ಎರಡನೇದು ಸಿದ್ದರಾಮಯ್ಯ, ಮೂರನೇದು ಕುಮಾರಸ್ವಾಮಿ ಅವರು. ಇವು ಮೂವರನ್ನು ಜನನಾಯಕರು. ಅವರು 10, 20 ಸೀಟುಗಳನ್ನಾದ್ರೂ ತಮ್ಮ ಸ್ವಂತ ಬಲದ ಮೇಲೆ ಗೆದ್ದುಕೊಂಡು ಬಲಬಂತವರು ಮತ್ತು ಒಂದು 20, 30 ಸೀಟುಗಳಲ್ಲಿ ಬೇರೆಯವರ ಚಾನ್ಸಸ್ ನ, ಅವರಿಗೆ ಬೇಡ ಅನಿಸಿದವರ ಚಾನ್ಸಸ್ ನ ಕಳೆಯಬಲ್ಲಂತವ್ರು. ಕುಮಾರಸ್ವಾಮಿ ಅವರು ಅವ್ರ ಪಕ್ಷ ಏನಿಲ್ಲ ಅಂದ್ರೆ 20, 25 ಕಳೆ ತನಕ, ಈ ವರ್ಷದಿಂದ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ಅವ್ರಿಗೊಂದು ಆ ಜನತಾದಳಕ್ಕೆ ಅದೊಂದು ಬಲ ಇತ್ತು. ಅದು ಫ್ಯಾಮಿಲಿ ಓನ್ಡ್ ಪ್ರಾಪರ್ಟಿ ಆಗಿರೋದ್ರಿಂದ ನಾವು ಜನತಾದಳ ಎಸ್ ಅನ್ನೋದಕ್ಕಿಂತ ಕುಮಾರಸ್ವಾಮಿ, ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳೋದು ಸೂಕ್ತವಾಗುತ್ತೆ. ಅವ್ರಿಗೆ ಯಾವತ್ತೂ ಆ ಬಲ ಇತ್ತು. ಸಿದ್ದರಾಮಯ್ಯನವ್ರಿಗೂ ಒಂದಷ್ಟು ಬಲ ಇದೆ. ಸಿದ್ದರಾಮಯ್ಯನವರು ನೇರವಾಗಿ ಹೇಳದೆ ಇದ್ರು ಅವರು ಬ್ಯಾಕ್ ಡೋರ್ ಅಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಿದ್ರೆ ಒಂದಷ್ಟು ಜನರನ್ನ ಬೀಳಿಸಬಲ್ರು, ಒಂದಷ್ಟು ಜನರನ್ನ ಎತ್ತಬಲ್ರು. ಈಸ್ ಆಲ್ಸೋ ಎ ಮಾಸ್ ಲೀಡರ್. ಯಡಿಯೂರಪ್ಪನವರು ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಯಡಿಯೂರಪ್ಪನವರು ಸ್ವತಃ ಒಂದು ಸ್ವಂತ ಪಕ್ಷವನ್ನ ಕಟ್ಟಿ ರಾಜ್ಯಾದ್ಯಂತ ಓಡಾಡಿ ಅವರು 10% ವೋಟ್ ತಗೊಂಡಿದ್ರು. ಆಲ್ಬಿಟ್ ಇದು ಅವರು ಏನು ಕೇವಲ 6-7 ಸ್ಥಾನಗಳಷ್ಟೇ ತಗೊಂಡ್ರು ಶಾಸಕರಾಗಿ, ಆದ್ರೆ 10% ವೋಟ್ ತಗೊಂಡಿದ್ರು. ಮತ್ತೆ ಇಡೀ ಬಿಜೆಪಿಯ ಒಂದು 40-50 ಸೀಟು ಬಿಜೆಪಿ ಸೋಲೋದಕ್ಕೆ ಕಾರಣರಾಗಿದ್ರು. ಸೊ ಹಾಗಾಗಿ ಈ ಮುಂದಿನ ಇದರಲ್ಲಿ ಯಡಿಯೂರಪ್ಪನವ್ರಿಗೆ ಇನ್ನೂ ಆ ಬಲ ಇದೆ ಅಥವಾ ಆ ಬಲ ಹೆಚ್ಚಿದೆ ಅನ್ಸಿದ್ರೆ ಯಡಿಯೂರಪ್ಪನವ್ರನ್ನ ಬಿಜೆಪಿ ಆಗ್ಲಿ ಬೊಮ್ಮಾಯಿ ಅವರಾಗ್ಲಿ ಅವರನ್ನ ಏನು ದೂರ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಎರಡನೇದಾಗಿ ಯಡಿಯೂರಪ್ಪನವ್ರ ಜೊತೆ ತುಂಬಾ ಚೆನ್ನಾಗಿದ್ದು ಯಡಿಯೂರಪ್ಪನವರ ಮಾತುಗಳನ್ನೇ ಕೇಳ್ತಾ ಇದ್ರೆ ಅದು ಕೇಂದ್ರದ ಯಾರೆಲ್ಲ ಒಂದಷ್ಟಿದ್ದಾರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರು ಇಲ್ಲೇನೆ ಮತ್ತೆ ಒಂದು ಆಂತರಿಕ ಭಿನ್ನಮತ ಸೃಷ್ಟಿ ಮಾಡ್ತಾರೆ. ಏನ್ ಭಿನ್ನಮತ ಸೃಷ್ಟಿ ಮಾಡೋದೇನು ತುಂಬಾ ಕಷ್ಟ ಇಲ್ಲ. ಯಡಿಯೂರಪ್ಪನವರಿಗೇನೆ ಬಾಯಿ ಬಂದ ಹಾಗೆ ಅದನ್ನು ವಾಚಾಮ ಗೋಚರವಾಗಿ ಸ್ವತಃ ಯಡಿಯೂರಪ್ಪನವರ ಪಕ್ಷದ ಶಾಸಕರಷ್ಟೇ ಅಲ್ಲ, ಯಡಿಯೂರಪ್ಪನವರ ಸಂಪುಟ ಸಹೋದ್ಯೋಗಿಯೇ ಮಾತನಾಡ್ತಾ ಹೋದ್ರು. ಒಂದ್ ಕಡೆ ಯೋಗೀಶ್ವರರು, ಇನ್ನೊಂದು ಕಡೆ ಬಸನಗೌಡ ಯತ್ನಾಳು, ಇನ್ನೊಂದು ಕಡೆ ವಿಶ್ವನಾಥ್ ಪಕ್ಷದವರೇ, ಸ್ವಪಕ್ಷೀಯರೇ. ಏನು ಅದು ಇತ್ತೀಚೆಗೆ ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ಆಗಿದ್ದಲ್ಲ, ಹಲವಾರು ತಿಂಗಳು ಉಳಿದ. ಆದ್ರೆ ಆ ಸಂದರ್ಭದಲ್ಲಿಯೇ ಅದು ಒಟ್ಟಾರೆಯಾಗಿ ಬಿಜೆಪಿಯ ಕೆಲವೊಂದು ಒಂದು ಅಲ್ಲಿ ಗರ್ಭಗುಡಿ ಅಂತಿರೋ ಇನ್ನೊಂದು ಅಂತಿರೋ ಅವರ ಬೆಂಬಲ ಇಲ್ಲದೆ ಇಷ್ಟು ಧೈರ್ಯವಾಗಿ ಬಿಜೆಪಿಯಲ್ಲಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ತೀರ್ಮಾನ ಮಾಡಿದ್ರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸೆಂಟ್ರಲ್ ಹೈಕಮಾಂಡ್ ಬಸವರಾಜ ಬೊಮ್ಮಾಯಿ ಅವರಿಂದ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಡಿಸಬಹುದು. ಮತ್ತೆ ಇನ್ನೊಬ್ರು ತರೋದಿಕ್ಕಾಗುತ್ತೋ ಬಿಡುತ್ತೋ, ಆದ್ರೆ ಇಲ್ಲಿರೋ ಸರ್ಕಾರವನ್ನ ತೆಗೆಯುವಂತಹ ಯಾವ ಕಷ್ಟವೂ ಅವರಿಗೆ ಇಲ್ಲ. ಹಾಗಾಗಿ ಎರಡೂ ಕಡೆ ಕೆಮಿಸ್ಟ್ರಿಯನ್ನ ತುಂಬಾ ನಾನು ಯಡಿಯೂರಪ್ಪನವರಿಗೆ ಯಾವ ತರಕ್ಕೂ ಸಹಾಯ ಮಾಡೋದಿಕ್ಕೆ ಹೋಗಲ್ಲ ಅನ್ನುವಂತಹ ಮಾತನ್ನೂ ಹೇಳಿದೆ ಅಥವಾ ಆಗ ನಡ್ಕೊಳ್ಳದೆ ಎಲ್ಲಾರು ಯಡಿಯೂರಪ್ಪ ಹೇಳಿದ್ದೇ ನಡೆಯುತ್ತೆ ಅನ್ನುವಂಥದ್ದನ್ನು ಇರದೆ ಅವ್ರು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಬ್ಯಾಲೆನ್ಸ್ ಮಾಡಬಲ್ರು ಅದನ್ನ ಒಂದು ಹಂತಕ್ಕೆ ಅಂತ ನನಗೆ ಅನ್ಸುತ್ತೆ.
ಆದ್ರೆ ಆ ಬ್ಯಾಲೆನ್ಸ್ ಮಾಡೋದೇನೆ ಒಂದು ರೀತಿಯಲ್ಲಿ ನಾನು ಆ ಉಪಮೆ ತಗೋಬಾರ್ದು. ಒಂದು ಸಿನಿಮಾ ಇರೋದ್ರಿಂದ ಅದನ್ನ ಹೇಳ್ತೀನಿ, ಇಬ್ಬರ ಹಿಂಡಿರ ಮುದ್ದಿನ ಗಂಡ ಅಂತ. ದಟ್ಸ್ ಆಲ್ವೇಸ್ ನಾಟ್ ಈಸಿ. ಸೊ ಇದು ಹೊಸದಾಗಿ ಅಧಿಕಾರಕ್ಕೆ ಬಂದಂತಹ ಮುಖ್ಯಮಂತ್ರಿ ಅವ್ರ ಮುಂದೆ ಇರ್ತಕ್ಕಂಥ ಸವಾಲುಗಳು ಬಹಳ ಅವ್ರಿಗೆ ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣಿಸುತ್ತೆ, ಮತ್ತೆ ಬಹಳ ಅವಧಿ ಕಮ್ಮಿ ಇದೆ ಅವರಿಗೆ. ಇಂಥದ್ರಲ್ಲಿ ಅವ್ರು ಏನ್ ಸಾಧನೆ ಮಾಡಕ್ಕಾಗುತ್ತೆ, ಅವ್ರ ಮುಂದೆ ಸವಾಲುಗಳೇನು ಅಂತ ನಾವು ಚರ್ಚೆ ಮಾಡೋದು. ನಮ್ಮ ಜೊತೆ ಬಂದು ಚರ್ಚೆ ಮಾಡೋದಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಧನ್ಯವಾದಗಳು ಸರ್. ನಮಸ್ಕಾರ.